ಚತುರ್ಥ ಪಾದ ಅನುಮಾನ. ಯಾವ ಕಾರಣ ಆಯ್ತು. ವಾಮನಾಧಿಕರಣ ಆಯ್ತಲ್ಲ, ಆಗ್ಬೇಕು. ಅದು ಮುಗೀತು. ಸರಿ ಸರಿ. ಚತುರ್ಥ ಪಾದ ಆನುಮಾನಿಕಾಧಿಕರಣಂ. ದುಃಖಿ ಬದ್ಧ ಅವರಾಧ್ಯಾಸ್ತು ತದಹೀನತ್ವ ಹೇತುತಃ. ಯಾವುದೀಗ ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳನ್ನು ವಿಷ್ಣುವಿನಲ್ಲಿ ಸಮನ್ವಯ ಮಾಡಬೇಕು. ಅದಕ್ಕೆ ಎಂಥ ವಿಧವೆಲ್ಲ ದುಃಖಿ ಹೇಗೆ ಮಾಡ್ತೀರಿ? ಬದ್ಧ, ದೇವರು ಬದ್ಧ, ಮಾಂಡುಕ್ಯದಲ್ಲಿ ಬರುತ್ತೆ ಹಾಗೆ. ಆಮೇಲೆ ಅವರ, ಕಡಿಮೆ ಆದವನು. ಇವೆಲ್ಲ ಏನಿವು ದೇವರಿಗೆ ಹೇಳಕ್ಕೆ ಸಾಧ್ಯನೇ ಇಲ್ವಲ್ಲ ಅಂತ ಪ್ರಶ್ನೆ ಬಂತು. ಇಲ್ಲ ಅಂತ ತಕ್ಷಣ ಹಾಗಿದ್ರೆ ಸರ್ವ ಶಬ್ದ ಸಮನ್ವಯ ಇಲ್ಲ. ಒಂದು ಯಾವುದಕ್ಕೆ ಕಾಯ್ತಾ ಇರ್ತಾನೀಗ? ಸರ್ವ ಶಬ್ದ ಸಮನ್ವಯ ಮಾಡಕ್ಕೆ ಕೊಟ್ಟಿದ್ದೀರಿ, ಈ ಶಬ್ದ ಮಾಡ್ಲಿಕ್ಕೆ ಬರೋದಿಲ್ಲ. ಒಂದೊಂದು ಬಿಡಿಸೋತ ಹೋದ್ರೆ ಕೊನೆಗೆ ಅವಾಚ್ಯನಾಗಿ ಬಿಡ್ತಾನೆ ಬ್ರಹ್ಮ. ಯಾವ ಶಬ್ದನ ಹೇಳೋದಿಲ್ಲ ಅಂತ ಹೇಗೆ ಹೇಳಬಾರದು ಅಂತ ಕೇಳಿದರೆ ಹಾಗಲ್ಲ. ಅವು ಕೂಡ ಯಾರನ್ನು ಹೇಳ್ತಾ ಇದೆ? ವಿಷ್ಣುವನ್ನೇ ಹೇಳ್ತಾ ಇದೆ. ಇದು ತುಂಬ ಮುಖ್ಯವಾದ್ದು. ಈ ರೀತಿ ಯೋಚನೆ ಜಗತ್ತಿನಲ್ಲಿ ಯಾರೂ ಮಾಡಿದ್ದಿಲ್ಲ. ಅದನ್ನು ಆಚಾರ್ಯ ಒಬ್ಬರೇ ತೋರಿಸಿದ್ದು. ಇವತ್ತಿಗೂ ಕೂಡ ಅದು ಹೇಳಿದ ಮೇಲೆ ತಿಳಿದವರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಇನ್ನೂ ಗೊತ್ತಿಲ್ಲ. ದುಃಖಿ ಬದ್ಧ ಅವರ, ದುಃಖವುಳ್ಳವನು ದುಃಖಿ, ನಾವು ತಿಳ್ಕೊಂಡಿರೋ. ಬದ್ಧ, ಬಂಧಿತನಾದವನು ಬದ್ಧ. ಅವರ, ವರ ಅಂದರೆ ಶ್ರೇಷ್ಠ, ಅವರ ಅಂದರೆ ಶ್ರೇಷ್ಠನಲ್ಲದವನು ಅವರ. ಇತ್ಯಾದಿ ಶಬ್ದದಿಂದ ಸೂತ್ರಪಾತ್ರ ಹೇಳಿದ್ದಾರೆ. ಏನಂತ? ತುಚ್ಛ ದೇವರ ಹೆಸರು, ಶೂನ್ಯ. ತುಚ್ಛ ಪದ ಎಷ್ಟು ಕೇಳಿದಲ್ಲಿ ಕೆಟ್ಟ ಪದ ಎಲ್ಲ ಸಮನಾಗ್ಬೋದು. ಛನ್ನ ಪ್ರತಿಯೊಂದಕ್ಕೆ ಹೇಳ್ತಾರೆ. ಅದು ಇಲ್ಲಿ ಅದಕ್ಕೆಲ್ಲ ಹೇಗೆ ಹೇಳಬೇಕು ಅದು ರೂಢ ಹೇಳಿಬಿಡ್ತಾರೆ. ಆಮೇಲೆ ಯಾವ ಸಮಸ್ಯೆನೇ ಬರೋದಿಲ್ಲ. ಏನಂತ? ತದಧೀನತ್ವ ಹೇತುತಃ. ಎರಡಿದೆ. ಶಬ್ದ ಅರ್ಥ ಮಾಡ್ಕೋಬೇಕಾದ್ರೆ ಯಾವಾಗಲೂ ಕೂಡ ದೇವರಿಗೆ ಅಧೀನವಾಗಿರೋದ್ರಿಂದ ದುಃಖಿಯಾದವನ ದುಃಖ ಯಾರ ಅಧೀನ? ಅವನ ಅಧೀನ ಅಲ್ಲ. ಅವನ ಅಧೀನ ಏನಾಗಿ ದುಃಖ ನಾವು ಪಡ್ತೇವೆ. ನಮ್ಮ ಅಧೀನ ದುಃಖವಾಗಿದ್ದು ಏನು ಮಾಡಬಹುದಾಗಿತ್ತು? ಗೆಟ ಔಟದ್ದು ಕಳಿಸ್ಬಿಡ್ಬೋದಾಗಿತ್ತು. ಕಳ್ಸಕ್ಕೆ ಬರೋದಿಲ್ಲ ನಮಗೆ ಅನ್ನುವಾನೆ. ನಾವು ಹೇಳೋಕ್ಕಾಗೋದಿಲ್ಲ. ಕಳಿಸೋ ಸ್ವಾತಂತ್ರ್ಯ ನಮಗಿಲ್ಲ ಆಗ. ಆ ರೀತಿಯಲ್ಲಿನೇ ದುಃಖ ನಮ್ಮಲ್ಲಿದ್ದರೂ ಕೂಡ ದುಃಖದ ಸ್ವಾಮಿತ್ವ ನಮಗಿಲ್ಲ. ದುಃಖಿ ಶಬ್ದಕ್ಕೆ ಎರಡು ಅರ್ಥ ಇದೆ. ಧನಿ ಅಂತಿದೆ. ಧನಿ ಶಬ್ದಕ್ಕೆ ಏನರ್ಥ? ಧನ ಉಳ್ಳವನು, ಧನದ ಸ್ವಾಮಿ ಅಂತ ಅರ್ಥ. ದುಃಖದ ಸ್ವಾಮಿ ಸುಲಭವಾಗಿತ್ತು. ದುಃಖ ನಮ್ಮಲ್ಲೇ ಇದೆ, ದುಃಖದ ಸ್ವಾಮಿ ಪರಮಾತ್ಮ. ದುಃಖಿ ಶಬ್ದಕ್ಕೆ ಎರಡು ಅರ್ಥ ಇದೆ. ದುಃಖ ಅನುಭವಿಸುವಂಥ ಒಂದರ್ಥ, ದುಃಖವನ್ನು ನಿಯಂತ್ರಿಸುವುದು ಇನ್ನೊಂದು ಅರ್ಥ ಇದೆ. ಆ ಅರ್ಥದಲ್ಲಿ ಯಾರಿಗೆ ಅನ್ವಯ ಆಗುತ್ತೆ? ದೇವರಿಗೆ ಅನ್ವಯ ಆಗುತ್ತೆ. ಆದ್ದರಿಂದ ಯಾವ ಸಮಸ್ಯೆ ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ಎಷ್ಟು ಇಂಪಾರ್ಟೆಂಟ್. ಬದ್ಧ ಅಂದರೆ ಬಂಧನ ಉಳ್ಳವರು. ಬಂಧನ ನಮಗಿದೆ ಈಗ, ಅದು ಸ್ವಾಮಿತ್ವ ಅದಕ್ಕಿಲ್ಲ. ಸ್ವಾಮಿತ್ವ ಯಾರಲ್ಲಿದೆ? ಇವತ್ತು ಕ್ಯಾಶಿಯರ್ ದುಡ್ಡಿದೆ, ಅವ್ರ ಮುಂದೆ ಹೊಡಿತಾನೆ ಇಲ್ಲ. ಅವನಿಗೆ ದುಡ್ಡಿದೆ, ಫುಲ್ ಇದೆ, ಆದರೆ ಏನಿಲ್ಲ, ಹೊಡಿತಾರೆ. ಅವ್ರು ಶ್ರೀಮಂತ ಅಂತ ಯಾರು ಕರೆಯೋದಿಲ್ಲ. ಮ್ಯಾನೇಜರ್ ಹತ್ರ ದುಡ್ಡು ಇಟ್ಕೊಂಡಿಲ್ಲ, ಕ್ಯಾಶ್ ಇಟ್ಕೊಂಡಿಲ್ಲ. ಶ್ರೀಮಂತ ಯಾರು? ಇವನಿಂದ ಜಾಸ್ತಿ ಸಂಬಳ ಅವನಿಗಿಲ್ಲ. ಇದು ಅರ್ಥ ಮಾಡಿಕೊಂಡ್ರೆ ಶಬ್ದಗಳು ಈ ರೀತಿ ಇದೆ. ಆದ್ದರಿಂದ ರಾಜ್ಞಿ ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಅದು ಹೇಳೋದಕ್ಕೆ ಹೊರಟು ಏನ ತದಧೀನತ್ವ ಹೇತುತಃ. ವೆರಿ ಇಂಪಾರ್ಟೆಂಟ್. ತದಧೀನತ್ವ ಹೇತುತಃ ಶಬ್ದಾ ಬ್ರಹ್ಮಣಿ ದೇವರಿಗೆ ಪೂಜೆ ಮಾಡ್ಬೋದು. ಓಂ ದುಃಖಿನೇ ನಮಃ, ಬದ್ಧಾಯ ನಮಃ, ಅವರಾಯ ನಮಃ, ಓಂ ತುಚ್ಛಾಯ ನಮಃ ಹೇಳ್ಬೋದು. ಬಟ್ ಅರ್ಥ ಗೊತ್ತು, ಸುಮ್ಮನೆ ಹೇಳಬಾರ್ದು. ಅರ್ಥ ಗೊತ್ತಿದ್ದು ಹೇಳು. ಸುಮ್ಮನೆ ಹೇಳಿದ್ರೆ ಭಾರಿ ಪಾಪ ಬರ್ತದೆ. ಯಾವ ಅರ್ಥಲ್ಲಿ ಹೇಳ್ತೇವೆ ತಿಳ್ಕೊಂಡಾಗ ಸಮಸ್ಯೆ ಬರಲೇ ಇಲ್ಲ. ಶಬ್ದ ಬ್ರಹ್ಮಣಿ ವರ್ತಂತೆ ರಾಜ್ಞಿ ಯದ್ವತ್ ಪರಾಜಯ. ದೃಷ್ಟಾಂತ ಕೊಟ್ಟು ಇಂಡಿಯಾ ಸೋತಿತು, ಅಮೇರಿಕಾ ಸೋತು, ಆಸ್ಟ್ರೇಲಿಯಾ ಸೋತಿತು, ಹೀಗೆಲ್ಲ ಹೇಳ್ತಾರೆ. ಹೇಳಿದಾಗ ಏನರ್ಥ ಅದಕ್ಕೆ? ಆಸ್ಟ್ರೇಲಿಯಾ ಸೋತಿಲ್ಲ, ಆಸ್ಟ್ರೇಲಿಯಾದ ಬಂದವರು ಸೋತಿದ್ದಾರೆ. ಸೊ ಹೊಡೆತಾನೆ ಯಾರಿಗಿದೆ? ಅದಕ್ಕೆ ಅವ್ರಿಗೆ ಸೋತರು ಅಂತ ಹೇಳಿದರು. ಗೊತ್ತಾಯ್ತಾ? ಆ ದೃಷ್ಟಿಯಲ್ಲಿ ಕಳಿಸ್ಕೊಟ್ಟವ್ರು ಸೋತ, ಅವರಲ್ಲ. ಬ್ಯಾಂಕಿಗೆ ದುಡ್ಡು ಸಿಗಲಿಲ್ಲ, ಬಂದ, ಲಾಸ್ ಇದ್ದು ಹೋಗಿ ಬಂದವನಿಗೆಲ್ಲ ಇವನಿಗೆ ಲಾಸ್ ಇರೋದು. ಆ ದೃಷ್ಟಿಯಲ್ಲಿ ಸ್ವಾತಂತ್ರ್ಯ ಈ ರೀತಿ ಅರ್ಥ ಮಾಡೋಕ್ಕೆ ಬರುತ್ತೆ. ಅದೇನೇ ಅರ್ಥ ಮಾಡ್ತೀರಿ ಅಂದರೆ ನಿಯಮ ಆಗಿದೆ. ನಾವು ಸೃಷ್ಟಿ ಮಾಡಿ ಹೇಳಿದ ಅರ್ಥ ಅಲ್ಲ, ಅದೇನಿದೆ ಅಂತ ಅರ್ಥಕ್ಕೆ ಅವಕಾಶ ಹೀಗಿದೆ. ಏನಂತ ಇದೆ? ಸ್ವಾತಂತ್ರ್ಯಂ ತದ್ಗತತ್ವಂಚ ಶಬ್ದ ವೃತ್ತೇರ್ಹಿ ಕಾರಣ. ಒಂದು ಶಬ್ದ ವೃತ್ತಿ ಅಂದರೆ ವಾಚ್ಯವಾಚಕ ಭಾವ ಸಂಬಂಧ. ಏನದು? ಒಂದು ಸ್ವಾತಂತ್ರ್ಯ, ಇನ್ನೊಂದು ತದ್ಗತತ್ವ. ಅಂದರೆ ಅದನ್ನು ಹೊಂದಿರುವಿಕೆ ಒಂದು, ಅದರ ಮೇಲೆ ಒಡೆತನ ಹೊಂದಿರುವಿಕೆ ಇನ್ನೊಂದು. ಅದರಲ್ಲಿ ಶಬ್ದವೃತ್ತೇರ್ಹಿ ಕಾರಣ. ಶಬ್ದ ಉಪಯೋಗಿಸೋದು ಹಾಗೇನೆ ನಾವೀಗ. ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್ ಕುತೋ ರಾಜ್ಞಿ ಜಯೋ. ಸರಿ ಬಿಡಿ, ಅಂತೂ ಎರಡು ಅರ್ಥ ಇದೆ. ಒಂದು ಅರ್ಥ ಹೇಳಿದ್ರಿ,
ಅಂತೂ ದೇವರನ್ನೂ ಹೇಳುತ್ತೆ ಅಂತ ಆಯ್ತೇ ಹೊರತು ಮುಖ್ಯಾರ್ಥ ಏನಾಗಲಿಲ್ವಲ್ಲ ಅದು. ಅದಕ್ಕೆ ಮುಖ್ಯಾರ್ಥ ಯಾವ್ದು ಯಾವಾಗಲೂ ಸ್ವಾತಂತ್ರ್ಯ ಮುಖ್ಯಾರ್ಥ, ಇದು ಮುಖ್ಯಾರ್ಥ ಅಲ್ಲ. ಸೊ ದೇವರು ಮುಖ್ಯಾರ್ಥದಲ್ಲೇ ವಚನಾಗಿದ್ದಾನೆ, ಅಮುಖ್ಯಾರ್ಥದಲ್ಲಿ ಅಲ್ಲ, ಮುಖ್ಯಾರ್ಥದಲ್ಲೇ ವಚನಾಗಿದ್ದಾನೆ. ಒಂದು ಒಡೆತನ ಹೇಳುವನು ಸಿದ್ಧ. ನಿಜವಾದ ಧನಿ ಯಾರು? ಧನಿ ಇದ್ದಾನೆ ಒಬ್ಬನೇ, ನಿಜವಾದ ಧನಿ ಇದ್ದಾನೆ. ಮುಂದೆ ತುಂಬ ಕ್ಯಾಶ್ ಬ್ಯಾಕ್ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಚೀಲದಲ್ಲಿ, ಹಿಂದೆ ಬರಿಕಲ್ಲಿ ಹೋಗ್ತಾ ಇದ್ದಾನೆ ಬರೀತಾ ಇದ್ದ. ಧನಿ ಯಾರಿಗೆ? ಮುಖ್ಯಾರ್ಥ ಧನಿ ಯಾರು? ಇವನಲ್ಲ, ಇವನು. ಅದು ಸ್ವಾತಂತ್ರ್ಯ ಇದ್ದವನು ಧನಿ ಆಗ್ತಾನೆ ಹೊರತು ಇವನು ಸ್ವಾತಂತ್ರ್ಯ ಬರೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್. ಇದು ಅಲ್ಲಿಗೂ ಕೂಡ ಏನಾಯಿತು, ಕಷ್ಟಪಟ್ಟು ಅವ್ರು ಏನು ಮಾಡ್ಲಿಕ್ಕೆ ಹೊರಗೆ ಎಡವಟ್ಟಾಯ್ತು ಮತ್ತೆ ಅವರಿಗೆ. ಮುಖ್ಯಾರ್ಥದಲ್ಲಿ ದೇವರು ಅಚ್ಚರಾಗಿದ್ದಾನೆ. ಈ ರೀತಿ ಹೇಳೋದು ಯಾರಿಗೆ ಸಾಧ್ಯ ಆಯಿತು? ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ. ಸಕಾರ್ಯ ವೀರ್ಯಂ, ಆ ಕಾರ್ಯ ಸಾಧನೆ ಮಾಡೋ ಸಾಮರ್ಥ್ಯ ಇರಬೇಕು. ಅದಕ್ಕೆ ರಾಮದೇವ್ರಿಗೆ ನೋಡ್ಬೇಕಾದ್ರು ಕೂಡ ಎಲ್ಲರನ್ನೂ ಕಳಿಸ್ತಾರೆ, ದಕ್ಷಿಣ ದಿಕ್ಕೆ ಯಾವುದಕ್ಕೆಲ್ಲ ಕಳಿಸ್ತಾರೆ. ಹನುಮಂತನ ಕರೀತಾರೆ, ಉಂಗುರ ತಗೋ, ನೀನೊಬ್ಬನೇ ಸಮರ್ಥ, ಉಳಿದವರೆಲ್ಲ ಹಿಂದೆ ಬಂದು ಹೋಗೋರೆ ಹೊರತೇನಲ್ಲ, ಅವರು ಕೆಲಸ ಮಾಡೋದು ನೀನು ತಗೋ. ಇಲ್ಲಿ ಹೇಗೋ ಅಲ್ಲೂ ಹಾಗೇನೆ, ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಅದು ತೊಟ್ಟು ಚೂಡಾಮಣಿ ಥರ ಶಕ್ತಿ ಯಾರಿಗಿದೆ? ಹನುಮಂತನೇ ಮಾತ್ರ ಇದೆ. ಇದು ಅರ್ಥ ಮಾಡಿಕೊಂಡ್ರೆ ಇದು ಬೇರೆ ಸಿಮಿಲರ್. 3 ಅವತಾರದಲ್ಲೂ ಕೂಡ ಆ ಸಾಮರ್ಥ್ಯ. ಭೀಮ ಏನು ಮಾಡಿದ್ದು ಭೀಮನೇ ಮಾಡ್ತಾರೆ, ಉಳಿದವರು ಮಾಡೋಕ್ಕೆ ಬರೋದಿಲ್ಲ. ಅರ್ಜುನಾದಿಗಳು ಮಾಡ್ತಾರೆ ಅವರವರಿಗೆ, ಅದು ಭೀಮ ಮಾಡಬಹುದು. ಅರ್ಜುನ ಮಾಡೋದನ್ನು ಭೀಮ ಮಾಡಬಹುದು, ಭೀಮ ಅರ್ಜುನ ಮಾಡೋಕ್ಕಾಗೋದಿಲ್ಲ. ಅರ್ಜುನ ಕೆಳಗಿರೋರು ಮಾಡೋಕ್ಕಾಗಲ್ಲ. ಅದು ದೇವರು ಮಾಡೋದನ್ನು ಮಾತ್ರ ಯಾರಿಗೂ ಮಾಡೋಕ್ಕಾಗೋದಿಲ್ಲ. ಇದನ್ನ ಅರ್ಥ ಮಾಡಿ, ಇದು ಚಿಂತನೆ. ಇದೇನಿದು ಸರ್ವೋತ್ತಮತ್ವವನ್ನು ಅನುಸಂಧಾನ ಮಾಡೋ ಕ್ರಮ. ಜೋರಾಗಿ ಕೂಗಿಬಿಟ್ರೆ ಸರ್ವೋತ್ತಮತ್ವ ಆಗಲಿಲ್ಲ. ಸರ್ವೋತ್ತಮತ್ವ ದೇವ್ರ ಪಾಪ ಏನು ಮಾಡ್ತಾನೆ, ಸರ್ವೋತ್ತಮತ್ವನ ಇದು? ದೇವ್ರ ಪಾಪ ಏನು ಮಾಡ್ತಾನೆ ಅಂತ ಓಡಾಡ್ತಿದ್ರೆ ದೇವ್ರಿಗೆ ಏನು ಹೇಳಿದಾಗಾಯ್ತು ನಾವೀಗ? ಅಸ್ವಾತಂತ್ರ್ಯ, ಹೆಲ್ಪ್ಲೆಸ್ನೆಸ್ ದೊಡ್ಡದಾಗಿ ಹೇಳಿದಾಗ. ಹಾಗೆಲ್ಲ ಹೇಳ್ಬೇಕು. ದೇವ್ರು ಎಲ್ಲ ಮಾಡ್ತಾನೆ, ನಾವು ಸಂಪಾದನೆ, ನಮ್ಗೆ ಅನುಗ್ರಹ ಸಂಪಾದನೆ ಮಾಡೋ ಶಕ್ತಿ ನಮಗಿಲ್ಲ ಅಷ್ಟೇ ಹೊರತು. ಸಮುದ್ರನೇ ಎಷ್ಟು ಬೇಕಾರಿದೆ, ತೊಗೊಳ್ಳೋ ಪಾತ್ರೆ ನಮಗಿಲ್ಲ. ಅಂಥ ಪಾತ್ರೆ ನಮ್ಮ ಹತ್ರ ಇದೆಯಾ? ಎಲ್ಲ ತೊಗೊಳ್ಳೋಷ್ಟಿಲ್ಲ. ಮುಗಿಸಿ ಎಷ್ಟಾಗುತ್ತೋ ಅಷ್ಟೇ. ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್ ಕುತೋ ರಾಜ್ಞಿ ಜಯೋ ಅನ್ಯಥಾ. ಜಯ ಕೂಡ ರಾಜ ಯುದ್ಧಕ್ಕೆ ಹೋಗಿಲ್ಲ, ಗೆದ್ದ. ಇವತ್ತು ಯಾರು ಪ್ರಧಾನಮಂತ್ರಿ ಚೀಫ್ ಯುದ್ಧ ಮಾಡ್ಕೊಂಡು ನೋಡಿದ್ದಾರೆ ಎಲ್ಲರೂ ನೀವೀಗ? ಹಿಂದೆ ಅವರೇ ಯುದ್ಧ ಮಾಡ್ತಿದ್ರು ಆ್ಯಕ್ಚುಲಿ. ಈ ಪ್ಯಾರಾಲಿಸಿಸ್ ಆದವನು ಏನು ಮಾಡ್ಬೇಕಾದ್ರೆ ರಾಜನಾಗಿರ್ಬೋದು ಬೇಕಾದ್ರೆ, ಅಂಥ ಕಾಲ ಇದು. ಹಿಂದಾಗ ಹೆಜ್ಜೆಗಿಂತ ಹೆಚ್ಚು ಯುದ್ಧ ಅವ್ರು ಮಾಡಬೇಕು. ಅವ್ರು ಯುದ್ಧ ಮಾಡ್ತಿರೋವರೆಗೂ ಉಳಿದವ್ರು ಸೇಫು. ಅದು ಬಿಟ್ಟಾರೆ ಉಳಿದವ್ರು ಹೊಡೋಗ್ಬಿಡ್ತಾರೆ. ಇವತ್ತಾಗಲಿ ಇವ್ರು ಹೋಗೋದೇ ಇಲ್ಲ. ಇವತ್ತಿನ ಕಾಲದಲ್ಲಿ ಭಾಳ ವ್ಯತ್ಯಾಸ ಇದೆ. ಆದರೂ ಕೂಡ ಯಾರು ಗೆದ್ದರು? ಯಾರು ಪ್ರೈಮ್ ಮಿನಿಸ್ಟರ್ ಗೆದ್ರು? ಪ್ರೈಮ್ ಮಿನಿಸ್ಟರ್ ಕ್ರೆಡಿಟ್. ಅದು ಯಾರಿಗೆ ಕ್ರೆಡಿಟ್ಟು? ಪ್ರೈಮ್ ಮಿನಿಸ್ಟರ್ ಕ್ರೆಡಿಟ್. ಇವ್ರು ಯಾರಿಗೆ ಅಲ್ಲ. ಇವ್ರು ಕಳಿಸೋರು ಏನು ಹೋಗ್ತಿದ್ರು ಅವರು. ಆ ಅರ್ಥದಲ್ಲಿ ಬಂತು. ಮತ್ತೆ ಅವ್ರು ಯುದ್ಧ ಮಾಡದೇ ಹೋದ್ರು ಕೂಡ ಏನು ಮಾಡಿದ್ದಾರೆ? ಯುದ್ಧಕ್ಕೆ ಆಯ್ಕೆ ಮಾಡಿ ಕಳಿಸೋದ್ರಲ್ಲೂ ಜಾಣತನ ಬೇಕು. ಅದ್ರ ಮಾಡಿದ್ರಿಂದ ಅವ್ರಿಗೆ ಗೆದ್ದಾಗಲೆಕ್ಕ. ಎಷ್ಟೊತ್ತ ಕ್ಯಾಪ್ಟನ್ 0, ಒಂದು ಕ್ಯಾಚ್ ಇಲ್ಲ, ಒಂದು ರನ್ ಇಲ್ಲ, ಒಂದು ವಿಕೆಟ್ ಇಲ್ಲ. ಮ್ಯಾಚ್ ಅದು ಬಿಟ್ಟು ಆಗಿದೆ. ಅದು ದೊಡ್ಡದಲ್ಲ. ಅವನು ಯಾರು? ಅವರು ಬೆಸ್ಟ್ ಕ್ಯಾಪ್ಟನ್. ಗೊತ್ತಾಯ್ತಾ? ಅವ್ನು ಅಂದು ಜಾಸ್ತಿ ಮಾಡಲೇ ಇಲ್ಲ, ಭಾಳ ಮಾಡಲಿಲ್ಲ. ಕ್ಯಾಪ್ಟನ್ಸಿ ಬಾರಿ ಚೆನ್ನಾಗಿ ಮಾಡ್ತಾ ಇದ್ದ. ಅದ್ರಿಂದ ಏನು ಬಂತು ಅವನಿಗೆ? ಅವ್ರ ಕಾಲಕ್ಕೆ ಗೆದ್ದರು ನೋಡಿ. ಏನು 3ರಲ್ಲಿ ಏನೂ ಮಾಡಿಲ್ಲ. ಅಂಥದ್ದು ಕೆಲಸ ಇದೆ. ಅಂದರೆ ಅರ್ಥ ಏನು ಅಂದರೆ, ಸ್ವಾತಂತ್ರ್ಯ ಅನ್ನೋದು ಅತ್ಯಂತ ಮುಖ್ಯವಾದ ಅರ್ಥ ಕೊಡೋದ್ರಿಂದ, ಸೋಲು ಗೆಲುವುಗಳಿಗೆ ಅರ್ಥದಲ್ಲಿ ತಗೊಳ್ಳೋದ್ರಿಂದ ಇದು ಸರಿಯಾಗಿದೆ. ಇದು ಅನ್ಯತ್ರ ಅವ್ರಿಗೆ ಏನು ಅನಿಸುತ್ತೆ ನೋಡಿ, ಹ್ಯಾಕೆ ಸಾಧನೆ ಮಾಡ್ತಾರೆ ಇವನ್ನ ನೋಡೋದು ಸಾಧ್ಯನೇ ಇಲ್ಲ. ಅವ್ರಿಗೆ ಎಲ್ಲ ಸುಖವಾಗಿ ಮಾಡ್ಲಿಕ್ಕೆ ಬರುತ್ತೆ ಎಂಬುದು ತೋರಿಸ್ಕೊಟ್ರು. ಅಯ್ಯೋ ಭಯಂಕರ ಯುದ್ಧ ಮಾಡೋರು. ಒಬ್ಬರೇ ಸಾಕೋರು, ಯಾರು ಬೇಕೇ ಇಲ್ಲ ಅವ್ರಿಗೆ. ಅಂಥವ್ರು ಇದ್ರು ಆ ಕಾಲಕ್ಕೆ. ಅವ್ರಿಗೆ ಅಸ್ತ್ರವಿದ್ಯೆ ಬಲ್ಲವರು. ಬಾಂಬಿದ್ರೆ ಒಬ್ರು ಹಿಡ್ಕೊಂಡು ಸಾಕು ಓಡೋಗ್ಬಿಡ್ತಾರೆ ಜನ. ಹಾಕ್ಬೇಕಾಗಿಲ್ಲ, ಅಷ್ಟ್ರ ಮಟ್ಟಿಗೆ ಹೆದರ್ತಾರೆ. ಅಂಥ ಅಸ್ತ್ರಗಳ ಮುಂದೆ ಏನೂ ಅಲ್ಲ. ಯಾರು ಹೊಡಿಬೇಕು ಅವ್ರನ್ನೇ ಟಾರ್ಗೆಟ್ ಮಾಡೋಕ್ಕೆ ಬರ್ತಿತ್ತು. ಏನು ಅವನು ಹೋಗ್ಬಿಡ್ತಾರೆ. ಎಷ್ಟೋ ಸಲ ಬಾಂಬ್ ಹಾಕ್ತಾನೆ ಹೋಗ್ಬಿಡ್ತಾರೆ. ಅದು ಹಾಗಿರಲಿಲ್ಲ. ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್ ಕುತೋ ರಾಜ್ಞಿತೆಯೋ ಅನ್ಯಥಾ. ಇವೆಲ್ಲ 4 ಲೈನಿಗೆ ಒಂದೊಂದು ಪದಕ್ಕೆ ಆಚಾರ ಕಾಟು ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತೆ. ಸಾಧ್ಯನೇ ಇಲ್ಲ ಅಂತ ಯಾವ ತಗೊಂಡು ಸಲೀಸಾಗಿ ಹೇಳಿದ್ರು. ಅದಕ್ಕೆ ಲೇಷತ, ಎಫರ್ಟ್ಲೆಸ್ಸಾಗಿ ಹೇಳಿದ್ರು. ಈ ಭಾರಿ ಕಷ್ಟಪಟ್ಟು ಹೀಗೂ ಬರುತ್ತೆ ಹಾಗೆಲ್ಲ ಹೇಳಕ್ಕೆ ಹೋಗಲಿಲ್ಲ. ಪಟ್ಟ ಒಂದೇ ಸ್ಟೋಕಲ್ಲಿ ಮುಗಿಸ್ಬಿಡ್ತಾರೆ. ಇದಕ್ಕೇನೆ ದೇಶತಃ ಅವರ ಶಕ್ತಿ ಎಷ್ಟು ಅಂತ ಕೇಳಿದರೆ ಪೂರ್ಣ ಶಕ್ತಿ ಉಪಯೋಗಿಸೋ ಪ್ರಸಂಗ ಬರಲೇ ಇಲ್ಲ ಅವರಿಗೆ. ಅಷ್ಟು ಹೇಳ್ತಾರೆ. ಸ್ವಾತಂತ್ರ್ಯಂ ತತ್ರ ಮುಖ್ಯಂ ಸ್ಯಾತ್ ಕುತೋ ರಾಜ್ಞಿ ಜಯೋ ಅನ್ಯಥಾ. ರಾಜ ಸೋತ ಅಂತ ಹೇಳೋದಕ್ಕೂ ರಾಜ ಗೆದ್ದ ಅಂತ ಹೇಳೋದಕ್ಕೂ ಅವನು ಮುಖ್ಯಸ್ಥನಾದ್ದರಿಂದ ಹೆಸರು ಬರುತ್ತೆ ಹೊರತು ಉಳಿದವ್ರಿಗೆ ಬರೋದೇ ಇಲ್ಲ. ಅಷ್ಟು ಜನ ಮಾಡಿದ್ರು ಇಲ್ಲೇ ಇಲ್ಲ. ನಹಿ ಭೃತ್ಯಸ್ಯ ವಿಜಯ ಶಬ್ದ ತಾವತ್ ಪ್ರಯುಜ್ಯತೆ. ಭೃತ್ಯ ಗೆದ್ದ ಅಂತೆಲ್ಲರೂ ಕೇಳಿದ್ದೀರಾ? ಅವ್ರು ಚೆನ್ನಾಗಿ ಯುದ್ಧ ಮಾಡಿ ಸನ್ಮಾನ ಮಾಡ್ಬೋದು ರಾಜ, ಅಷ್ಟೇ ಹೊರತು ಕ್ರೆಡಿಟ್ ಇರೋದು ಯಾರಿಗೆ? ರಾಜನಿಗೆ. ಉಳಿದವರಿಲ್ಲ, ಅಗಣ್ಯ ಅವನು. ರಾಜನ ಹೆಸರು ಅಷ್ಟೇ ಬರೋದು. ಆದ್ದರಿಂದ ಸ್ವಾತಂತ್ರ್ಯ ಇದ್ದವನಿಗೆ ಹೆಸರು ಬರುತ್ತೆ. ಯಾವದ್ರಾಗಿ ಕಸ ಹಾಕೋದು ಇವರು,
ಯಾರೋ ಕೆಲಸದವ್ರು ಬರ್ತಾರವ್ರು ಕೆಲಸ ಯಾರು ಬೈತಾರೆ, ಓನರ್ ಬೈತಾರೆ ಅವ್ರಿಗೆ ಹೇಳಿ ಅಂತೇಳಿ. ಗೊತ್ತಾಯ್ತಾ? ಕಲ್ಲು ಹೊಡಿಯೋರು ಹುಡುಗ ಪೇರೆಂಟ್ಸ್ ಕರ್ಕೊಂಬಂತ ಕರೆಸ್ತಾರೆ. ಯಾಕೆ? ಎಲ್ಲಿವರೆಗೂ ದೊಡ್ಡ ಆಮೇಲೆ ಇಲ್ಲ, ಇವನೇ ಕರ್ಕೊಂಬರ್ಬೇಕಾಗಿಲ್ಲ ಅವರಿಗೆ. ಇವತ್ತೆಲ್ಲರೂ ದೇವ್ರ ಮುಂದೆ ಎಲ್ಲರೂ ಕೂಡ ಏನೋ ಅಸ್ವತಂತ್ರರಾದ್ದರಿಂದ ಎಂಥ ಶಬ್ದ ಕೊಟ್ಟರೆ ಯಾರನ್ನ ಹೇಳುತ್ತೆ? ಫಸ್ಟ್ಗೆ ಅದು ದೇವರನ್ನೇ ಹೇಳುತ್ತೆ. ಇವೆಲ್ಲ ತಿಳ್ಕೊಂಡಾಗ ನಿಮಗೆ ಭಕ್ತಿ ಜಾಸ್ತಿ ಆಗುತ್ತೆ. ಏನು ನಮ್ಗೆ ಗೊತ್ತಾಯ್ತು ಶಬ್ದದಲ್ಲಿ? ಅಂದರೆ ಸ್ವಾತಂತ್ರ್ಯ ಉಳ್ಳವನು ಅಂತ ಬಂತು, ಸ್ವಾಮಿತ್ವ ಉಳ್ಳವನು. ಇದಿಟ್ಕೊಂಡೆ ದಾಸರು ಹೇಳಿದ್ದು. ಇವನ್ ದುಃಖ ನಮ್ಮ ಕೈಯಲ್ಲಿ ಇದ್ದಿದ್ರೆ ನಾವು ದುಃಖಿಗಳು ಆಗ್ತಾನೆ ಇರಲಿಲ್ಲ. ಇದಿನಾಮ ಪರೋ ನ ಭವೇತ್ ಸ ಹರಿಹಿ ಕಥಮಸ್ಯ ವಶೇ ಜಗದೇತದಭೂತ್ ಇದಿನಾಮ ನತಸ್ಯ ಸತ್ ವಶೇ ಸಕಲಂ ಕಥಮೇವತ್ತು ನಿತ್ಯ ಸುಖಂ ನ ಭವೇತ್. ಗೊತ್ತಾಯ್ತಾ? ದುಃಖ ಪಡ್ತಿದ್ದ ಯಾಕೆ ದುಃಖ ಪರಿಹಾರ ಆಗ್ತಾ ಇಲ್ಲ ಅವರಿಗೆ? ಇದೇನು ಯಾವುದೋ ಅಲ್ಲ. ನೀನು ಯಾಕೆ ಡಾಕ್ಟರ್ ಆಗಿಲ್ಲ, ಬೇಕಿಲ್ಲ ಅಂತ ಹೇಳ್ಬೋದು. ಇಂಜಿನಿಯರ್ ಬೇಕಿಲ್ಲ, ರಾಜರಾಗಲಿಕ್ಕೆ ನನಗೆ ಬೇಕಿಲ್ಲ, ಪ್ರಧಾನಮಂತ್ರಿ ಕೊಟ್ಟರು ಪೋಸ್ಟರ್ ಕೊಟ್ಟರು ನನಗೆ ಬೇಕಿಲ್ಲ ಅಂತ ಹೇಳ್ತೀವಿ. ಯಾರು ಕೂಡ ದುಃಖ ಬೇಡ ಅಂತಂದು ಹೇಳ್ತಾರೋ ಇಲ್ವೋ? ಇದೆಲ್ಲದೇನು ಪ್ರತಿಯೊಬ್ಬರು ಹೇಳೋ ಮಾತಿದು. ಪ್ರತಿಯೊಬ್ಬರು ಬಾಯಲ್ಲೂ ಅನುಭವದಲ್ಲೂ ಸಿದ್ಧ ಇದೆ. ಅದನ್ನು ಯಾಕೆ ಮಾಡ್ಕೊತಾ ಇಲ್ಲ? ಹಾಗಿದ್ರೆ ಎಷ್ಟುದನ್ನೇ ಕಾರಣ ಕೊಡ್ತಾರೆ. ಅದನ್ನ ಸಿಕ್ಕಿತ್ತೋ ಅದು ಸಿಕ್ತೋ ಬಿಡ್ತೋ, ನಾನು ಆದರೂ ಹೋಗಲಿಲ್ಲ, ನಾನು ಭಾರಿ ವಿರಕ್ತಿ ತೋರಿಸ್ಬಿಡೋದು ಬೇಕಾದ್ರೆ. ಆದರೆ ಇದು ಹಾಗಲ್ಲ. ವಸ್ತುಸ್ಥಿತಿಯಲ್ಲಿ ದುಃಖ ನನಗೆ ಬೇಕಿತ್ತು ಅಂತ ಯಾರು ಹೇಳೋದಾದ್ರೆ ದಡ್ಡ ಅಂತ ಅರ್ಥ. ದುಃಖ ಬೇಕಿತ್ತು ಅಂತ ಯಾರು ಕರೀತಾರ? ನನಗೆ ಸುಖ ಬೇಕಾಗಿಲ್ಲ ಅಂತ ಯಾರು ಅಂತಾರ? ಅದಕ್ಕೋಸ್ಕರ ಏನಂದ್ರು, ಕೆಲವು ಸುಖ ನಮಗೆ ಬೇಡ ಅಂತ ಹೇಳೋದು ಬೇಕಾರೆ. ಯಾವ ಸುಖ? ಯಾವುದೋ ಒಂದು ಸುಖ ಇದೆ, ನಮಗೆ ಬೇಕಿಲ್ಲ ಸುಖ ಹೇಳ್ಬೋದು. ಅದು ದುಃಖ ಮಾತ್ರ ಏನದು? ಸುಖ ಬೇಕು ಬೇಡ. ದುಃಖದಲ್ಲಿ ಎರಡಿಲ್ಲ, ಬೇಕು ಬೇಡ ಚಾನ್ಸ್ ಇಲ್ಲ. ದುಃಖ ಅಂದರೆ ಏನದು? ಬೇಡದ್ದೇ ಹೊರತು ಬೇರೆ ಅಲ್ಲ. ಯಾರು ಏನಂತ ಅದಕ್ಕೆ ದುಃಖ ಯಾತಕ್ಕೆ ಕೇಳಿದ್ಲು? ಸ್ವಾತಂತ್ರ್ಯ ಬರುತ್ತೆ ಅಂತೇಳಿ ಆಕೆ ಗೊತ್ತಾಯ್ತು. ಇದು ಆ ಕುಂತಿ ಕೇಳಿದ ಅರ್ಥ ಅನ್ಯತ್ರೈವ ಪ್ರಶ್ನೆ ಶಬ್ದಗಳ ಅರ್ಥ. ದುಃಖನೇ ಕೊಡು ಅಂತ ಹೇಳಿ ದುಃಖ ಕೊಡೋಲ್ಲ, ದುಃಖದ ಸ್ವಾಮಿತ್ವ ನಿಂದು ಅಂತ ತಿಳಿಸ್ಕೊಡು ಅಂತ ಅರ್ಥ ಆಯ್ತಾ? ಅದು ಆ್ಯಕ್ಚುಲಿ ಈ ಅಧಿಕರಣ ಓದಿದರೆ ಮಾತ್ರ, ಈ ಅಧ್ಯಾಯ ಪಾದ ಓದಿದರೆ ಮಾತ್ರ ಅರ್ಥ ಆಗೋದು. ಆಗ ಭಕ್ತರು ಯಾತಕ್ಕೆ ಕೇಳಿದ್ರು ಅಂತ ಗೊತ್ತಾಗತ್ತೆ. ಉಳಿದವ್ರು ಯಾಕೆ ಕೇಳೋದಲ್ಲ? ದುಃಖ ಕೊಡೋರು ಯಾಕೆ ಕೇಳಿದ್ರೆ ಸ್ವಾತಂತ್ರ್ಯ ದೇವ್ರ ಮಹಿಮೆ ಗೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಆ ದೃಷ್ಟಿಯಲ್ಲಿ ಎಂಥ ಇದೇ ರೀತಿ ಎಂಥ ಅವಸ್ಥೆ ಬಂದಾಗಲೂ ಕೂಡ ನಮಗೆ ದೇವಸ್ಮರಣೆ ಬಂತು ಅಂದರೆ ಅವಸ್ಥೆ ಸಾರಕ. ಅದನ್ನೆಲ್ಲ ದಾಸ ಹೇಳ್ತಾರೆ, ನೀನು ನರಕ ಕೊಡೋದಾದರೆ ಕೊಟ್ಬಿಡಿ, ಏನು ಯೋಚನೆ ಇಲ್ಲ. ಆದರೆ ನಿನ್ನ ಮಹಿಮೆ ಕೇಳೋ ಯೋಗ ಇರಬೇಕಂತೆ. ನನಗೆ ಬೇರೆ ಬೇಕಿಲ್ಲ, ನಾನು ನಿರಯೇಪಿ ಸ್ವರ್ಗ ನರಕದಲ್ಲಿ ಬೇಕಾದ್ರೆ ಇರ್ತೇವೆ, ಆದರೆ ಸ್ವರ್ಗ ಕಳಿಸಿದ್ದೆ ದೇವ್ರ ಕಥೆ ಕೇಳಿಲ್ಲ. ಅದು ಸ್ವರ್ಗ ನಮಗೆ ಬೇಕಿಲ್ಲ ಅಂತ ಹೇಳ್ತಾರೆ. ಅಂಥ ಸ್ವರ್ಗ ನಮಗೆ ಬೇಕಿಲ್ಲ. ಎಷ್ಟು ಎರಡನ್ನು ಕಂಪೇರ್ ಮಾಡಿ, ಒಂದಲ್ಲ ಒಂದು ಹೇಳಿಲ್ಲ. ದೇವರ ಸ್ಮರಣೆ ಇಲ್ಲದ ಸ್ವರ್ಗ ನಮಗೆ ಬೇಕಿಲ್ಲ, ದೇವರ ಸ್ಮರಣೆ ಇರ್ತಕ್ಕಂಥ ನರಕ ಆದರೂ ನಾವು ತಗೊಳಕ್ಕೆ ತಯಾರಿದ್ದೇವೆ. ಇದಿಷ್ಟು ಅರ್ಥ ಮಾಡಿಕೊಂಡ್ರೆ ಸುಖ ಅವ್ರಿಗೇನು ಗೊತ್ತಿದೆ ಗೊತ್ತಾ? ಈಗ ಸುಖ ಬೇಡ ದುಃಖ ಪ್ರಶ್ನೆ ಅಲ್ಲ, ಸ್ವಾಮಿತ್ವ ಯಾರಿಗಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಅಂತ ಅನುಸಂಧಾನ ಬರೋದ್ರಿಂದ ಯಾವ ಯೋಚನೆ ಕೂಡ ಇಲ್ಲ. ಸ್ವಾತಂತ್ರ್ಯ ಎಷ್ಟೋ ಸರ್ತಿ ಯಾತ್ರೆಗೆ ಹೋಗಿರ್ತಾರೆ, ಏನು ಎಲ್ಲೋ ನೀರು ಏನಿಲ್ಲ, ಹೆಲ್ಪ್ಲೆಸ್ ಕೂತ್ಬಿಟ್ಟಿರ್ತಾರೆ. ಆರ್ಗನೈಸರ್ ಬರ್ತಾರೆ, ಬಂದ ತಕ್ಷಣ ಅರ್ಧ ಜೀವ ಬಂದಾಗ ಆಗುತ್ತೆ ಅವ್ರಿಗೆ. ಯಾತಕ್ಕೆ? ವ್ಯವಸ್ಥೆ ಮಾಡೋ ಜವಾಬ್ದಾರಿ ಆತದ್ದು. ಗೊತ್ತಾಯ್ತಿಲ್ಲ? ಅವ್ರು ಬಂದ ತಕ್ಷಣ ಪ್ರೆಸೆನ್ಸೇ ಸಾಕು. ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ, ಇನ್ನೂ ಖುಷಿ ಆಗಿಬಿಡುತ್ತೆ. ಅಡಿಗಿಟ್ಟೇ ಇಲ್ಲ, ಅಲ್ಲಿ ಫ್ರೀ ಆಗಿಬಿಡುತ್ತೆ, ಟೆನ್ಷನ್ ಹೋಗಿಬಿಡುತ್ತೆ ಒಂದು ರೀತಿಯಲ್ಲಿ. ಎಷ್ಟು ತಡ ಆಗ್ಬೋದೋ ಹೊರತು ಊಟ ಗ್ಯಾರಂಟಿ. ಈ ಭಾವನೆ ಬರುತ್ತಾ ಇಲ್ವೋ? ಮಳೆ ಬಂತು, ರೈತರಿಗೆ ಹರ್ಷ, ಏನು ಬೀಜ ಬೆಳೆ ಬಂತು ಆಗ್ಲೇ, ಇನ್ನು ಬಿತ್ತಿ ಏನೂ ಮಾಡೇ ಇಲ್ಲ. ಬಟ್ ಇದಿಲ್ಲದ ಅವ್ರಿಗೆ ಏನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಇದು ಬಂದಿದ್ದ ತಕ್ಷಣ ಏನಾಯ್ತು ಅವರಿಗೆ? ಉಳಿದೆಲ್ಲ ಆಗುತ್ತೆ, ಅದು ಗ್ಯಾರಂಟಿ ಆಗೋಯ್ತು. ಇದೆಲ್ಲ ಯೋಚನೆ ಮಾಡಿದ್ದಾರೆ. ಅದೇ ಬದ್ದಿಗೆ ಭಟ್ರು ಇನ್ನು ಯಾರನ್ನು ನೋಡಿಲ್ಲ, ಮಗುನ ನೋಡಿಲ್ಲ. ಏನಂತ ಹೇಳಿದ್ದಾರೆ ಅಲ್ಲಿ? ನೆನಪಿದೆಯಾ? ವಾಕ್ಯ ನೆನಪಿದೆಯಾ? ಜ್ಞಾನಂ ಪರೋಕ್ಷ ಪದಮಪಿ ಅವತೇಷ್ಟ ಹೇತು. ಇನ್ನು ವಸ್ತು ಕಾಣದೇ ಹೋದ್ರು ಕೂಡ ವಸ್ತುವಿನ ತಿಳುವಳಿಕೆ ಕೂಡ ನಮಗೇನು ಉಂಟು ಮಾಡುತ್ತೆ? ಆನಂದ ಉಂಟು ಮಾಡುತ್ತೆ. ಕೆಲಸ ಮಾಡುತ್ತೆ. ಅಡಿಗೆ ಇಟ್ಟಿದ್ದಾರೆ, ಖುಷಿ ಆಯ್ತಾ ಇಲ್ವೋ? ಕೆಲಸ ಅಡಿಗೆಯವರು ಬಂದ ಅಷ್ಟಕ್ಕೆ ಖುಷಿ. ಅಡಿಗೆಯವ್ರು ಟೆನ್ಷನ್, ಅಡಿಗೆಯವ್ರು ಬಂದ ಎಲ್ಲರೂ ಖುಷಿ. ಓ ಸರಿ ಇಲ್ಲ, ಇನ್ನು ಸ್ವಲ್ಪ ಲೇಟರ್ ಹಾಗೆ ಆಗುತ್ತೆ ಅಂತ. ಎಷ್ಟು ಮಟ್ಟಿಗೆ ಅದು ಇದೆಲ್ಲ ಅನುಭವಕ್ಕೆ ಬಂದಿರೋ ವಿಚಾರ. ಇಲ್ಲೇ ಇಲ್ಲೇ ಹೇಳಿದರು, ಜ್ಞಾತಮ್ಮ ಅಜ್ಞಾತಮ್ಮ. ಏನದು? ಜ್ಞಾತಮಿಷ್ಟಸ್ಯ ಸಾಧನಂ. ನಮಗೆ ಜ್ಞಾನ ಬಂತು ಅಂದರೆ ಇಷ್ಟಕ್ಕೆ ಸಾಧನ ಅಂತ ಗೊತ್ತಾಗುತ್ತೆ. ಅದೆಲ್ಲ ಹಿನ್ನೆಲೆಯಲ್ಲಿ ಸ್ವಾಮಿತ್ವದ ಚಿಂತನೆ ಬೇಕು ಅಂತಲೇ ಅವರೆಲ್ಲ ಕೇಳಿ. ನಹಿ ಭೃತ್ಯಸ್ಯ ವಿಜಯೀ ಶಬ್ದ ತಾವತ್ ಪ್ರಯುಜ್ಯತೆ. ಅದಕ್ಕೆ ಕುಂತಿ ಸುಮ್ಮನೆ ಹೇಳಲಿಲ್ಲ. ವಿಪದ ಸಂತೋರಸ್ಯಶ್ವ ತತ್ರ ಜಗತ್ತು ಅಷ್ಟೇ ಹೇಳಲಿಲ್ಲ. ಭವತೋ ದರ್ಶನಂ ಯತ್ ಸ್ಯಾತ್ ಅಪುನರ್ಭವ ದರ್ಶನಂ. ನಿನ್ನ ದರ್ಶನ ಆಗಬೇಕು, ನಮ್ಮ ಮುಕ್ತಿಗೆ ಸಾಧನ ಆಗಬೇಕು ಅಂತ. ದುಃಖ ಬೇಕಾದ್ರೆ ಭಾರಿ ಸುಖ ಆಗುತ್ತೆ ನಮಗೆ ಅಂತ ಹೇಳ್ತಾರೆ. ಆ ಮಾತು ಪೂರ್ತಿ ಅರ್ಥ ಇದಕ್ಕೆ. ಈ ಬೇಸಿಸ್ ಅದಕ್ಕೆ ಅರ್ಥ ಮಾಡಕ್ಕೆ ಬಸ್ ಕುಂತಿ ಎಷ್ಟು ಕೇಳ್ತಾಳಲ್ಲ, ಎಷ್ಟು ಇಷ್ಟು ಗೊತ್ತಾಗಬಾರದೆ ಅಂತ ಕೇಳಿ
ಅಲ್ಲ ಸರಿಯಾಗಿ ಕೇಳಿದ್ದಾಳೆ ಅಂತ ಗೊತ್ತಾಗತ್ತೆ ಅವಾಗ. ಯಾರವರು ಭೀಮಸೇನ ತಾಯಿ, ಭೀಮಸೇನ ಆಚಾರ್ಯ, ಅದರಿಂದ ಆಚಾರ್ಯ ತಾಯಿ, ಆದ್ದರಿಂದ ಏನಾಯಿತು ಅಷ್ಟು ತಿಳುವಳಿಕೆ ಇದೆ ಅಂತ ಅರ್ಥ. ಅದು ಮುಖ್ಯ ದೊಡ್ಡ ತಿಳುವಳಿಕೆ, ಸಾಮಾನ್ಯ ತಿಳುವಳಿಕೆ ಅಲ್ಲ. ಮುಂದೆ ಯಾವದ್ರಾಜ್ಞಿ ಅನ್ಯಗತ್ವೇಪಿ ಸ್ವಾತಂತ್ರ್ಯಾಭಾಸ ಮಾತ್ರತಃ ಭೃತ್ಯಬಂಧಾಧಿಕಂ ರಾಜ್ಞೋ ಬಂಧಾದಿಯೋಗ್ಯತಃ. ಅದೇ ರೀತಿಯೇ ಇವ್ರ ಕೈ ಹಿಡ್ಕೊಂಡ್ಬಿಟ್ರಿ ಬಂತಲ್ಲ, ಶತ್ರು ರಾಷ್ಟ್ರ ನಮ್ಮನ್ನು ಯಾರೋ ಹಿಡ್ಕೊಂಡ್ಬಿಟ್ರೆ 4 ಜನ. ಯಾರು ಹಿಡ್ಕೊಂಡ ಲೆಕ್ಕ ಅವ್ರೀಗ? ನಮ್ಮ ದೇಶಕ್ಕೆ ದೊಡ್ಡ ಅಪಾಯ ಅದೀಗ. ಇವ್ರಿಗೆ ಚಾಲೆಂಜ್ ಇದು. ಅವ್ರು ಹಿಡ್ಕೊಂಡು ಚಿಕ್ಕವನು ಯಾರೋ ಅವನು ಯೋಗಿ ಏನೇ ಇರ್ಬೋದು, ಬಟ್ ಮರ್ಯಾದೆ ಪ್ರಶ್ನೆ ಯಾರ್ದಿದು? ತಮ್ಮ ದೇಶ ಬಿಡಿಸ್ಕೊಳ್ಳೋಕೆ ಅವ್ರ ಕೈಯಲ್ಲಿ ಆಗಲಿಲ್ಲ ಅಂತ ಶುರುವಾಗ ಒತ್ತಿ ಆಳುಗಳ ಅವರು ಇದು ಕೊಟ್ಟರೆ ಬಿಡ್ತೀವಿ ಅಂತೇಳಿ ಬಿಡ್ತಾರಾಗ ಅವ್ರಿಗೋಸ್ಕರ ಉಳಿಸ್ಕೊ. ಇದು ಪ್ರಶ್ನೆ ಇರೋದು ಅವ್ರು ಉಳ್ಕೊಳ್ಳೋ ಪ್ರಶ್ನೆ ಇಲ್ಲ, ದೇಶದ ಮರ್ಯಾದೆ ಪ್ರಶ್ನೆ. ಅರ್ಥ ಆಯ್ತಾ? ಇದರಲ್ಲಿ ಮಾಡ್ತಿದ್ದಿಲ್ಲ ಜನಗಳಿಲ್ಲದೆ ಹೋದರೆ ನೋಡಿ. ಯಾವದ್ ರಾಜ್ಞಿ ಅನ್ಯಗತ್ವೇಪಿ ಸ್ವಾತಂತ್ರ್ಯ ಆಭಾಸ ಮಾತ್ರತಃ ಭೃತ್ಯಬಂಧಾಧಿಕಂ ರಾಜ್ಞೋ ಬಂಧಾದಿ ಯೋಗ್ಯತಃ. ಸೊ ರಾಜಬಂಧನಾಗಲಿಲ್ಲ. ಅದಕ್ಕೆ ಏನು ಮಾಡಿದ್ದೇವರು? ದುರ್ಯೋಧನ ಇದೇ ಪ್ಲಾನ್ ಮಾಡಿತ್ತು. ಪಾಂಡವರ ಪ್ರತಿನಿಧಿ ರಾಯಭಾರಿ ಹಿಡಿದು ಕಟ್ಟಿ ಹಾಕ್ಬಿಟ್ರೆ ಫಸ್ಟ್ ವೀರಪ್ಪನ್ ಟ್ಯಾಕ್ಟಿಕ್ಸ್ ಅಂತಾರಲ್ಲ ಅದು. ಏನು ಮಾಡೋದಲ್ಲಿ ಕಿಡ್ನಾಪ್ ಮಾಡಿ ಕೃಷ್ಣನ್ನೇ ಕಿಡ್ನಾಪ್ ಮಾಡಿಬಿಡೋದು. ಯುದ್ಧ ಬೇಡ ರಾಜ್ಯ ಬೇಡ ಅಂದರೆ ಬಿಡ್ತೀವಿ, ಎಲ್ಲರೂ ಬಿಡೋದಿಲ್ಲ. ಎಷ್ಟು ಮೂರ್ಖ ಇದ್ದಾರೆ ದುರ್ಯೋಧನ ಗೊತ್ತಾಯ್ತಾ? ಆ ಹಿನ್ನೆಲೆಯಲ್ಲಿ ಯಾವ ಬಂದವರಿಗೂ ಕೂಡ ಒಂದು ಗೊತ್ತಿದೆ, ಏನಂತ ಅರ್ಥ ಗೊತ್ತಿದೆ, ನಂಬಿಕೆ ಇಲ್ಲ, ಅವರಿಗೆ ಅನುಷ್ಠಾನ ಮಾಡೋಕ್ಕೆ ತಯಾರಿಲ್ಲ ಅಷ್ಟೇ. ಯಾವದ್ರಾಜ್ಞಿ ಅನ್ಯಗತ್ವೇಪಿ ಕಾರಣಂ ಸಂಶಯಸ್ಯ ಸ್ಯಾತ್ ಇತಿ ನೈವ ಪ್ರಯುಜ್ಯತೆ. ಇಲ್ಲದವರೆ ಸಂಶಯ ಇಲ್ಲ, ಯಾರೇ ಇವ್ರ ನಮ್ಮಟ್ಟೇನೋ ಇದನ್ನು ಹಾಕ್ತಾನೆ ಕರ್ಕೊಂಡೋಗ್ರಿ ಅಂತ ಯಾಕೆ ಹೇಳೋದಿಲ್ಲ ಅಂದರೆ ಹೇಳೋದಿಲ್ಲ. ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂತದರಿಂದ. ನಮ್ಮವ್ರಿಗೆ ಅವನಿಗೆ ವಶರಾಗಿದ್ರು. ಕಿಡ್ನಾಪ್ ಟ್ಯಾಕ್ಟ್ರಿ ಮಾಡೋರಲ್ಲ, ಇಷ್ಟು ದುಡ್ಡು ಕೊಡಿ ಏನು ಮಾಡಿ ಕೊಂದ್ಬಿಡ್ತೀವಿ, ಕೊಂದೇ ಬಿಡ್ತಾರೆ ಎಷ್ಟೋ ಸಲ. ಭಾರಿ ಅನ್ಯಾಯ. ಕಾರಣಂ ಸಂಶಯ ಸ್ಯಾದಿತಿ ನೈವ ಪ್ರಯುಜ್ಯತೆ. ಅದಕ್ಕೆ ಅಮಂಗಲತ್ವಾತ್ ಶಬ್ದಾನಾಂ ರಾಜ್ಞೋ ಯೋಗಾತ್ ಅಮಂಗಲೆ. ಆ ಶಬ್ದಕ್ಕೆ ಅಮಂಗಲ ಅಂತ ಅರ್ಥ ಇದೆ. ಸಿಕ್ಕಿ ಅವನಿರ್ಬೋದು, ಕೆಟ್ಟ ಹೆಸರು ಬಂದಿದ್ದು ಇವನಿಗೆ, ಸರಿಯಾಗಿ ಆಡ್ತಾ ಇಲ್ಲ, ರಿಸೈನ್ ಮಾಡಿ ದಿವಸ ಓಡಾಡ್ತಿರ್ತಾರಲ್ಲ ಹಾಗೆ. ನಿಮ್ಮ ಸೋಲಿದು. ಎಲ್ಲೋ ಆಕ್ಸಿಡೆಂಟ್ ಆಯಿತು, ಸರಿಯಾಗಿ ನಿಯಂತ್ರಣ ಮಾಡಿಲ್ಲ, ನೀವು ರಾಜೀನಾಮೆ ಕೊಡಿದೆ, ಕೇಳೋದೇ ಜವಾಬ್ದಾರಿ ಹೊರಬೇಕು. ಯೋಗಾತ್ ಅಮಂಗಲೇ. ಅಮಂಗಲ ಸೋತ ಅಂಬದು ಅಮಂಗಲದ ಶಬ್ದ, ದುಃಖಿ ಅಮಂಗಲದ ಶಬ್ದ. ಆ ಶಬ್ದ ಉಪಯೋಗಿಸಿದ್ದರಿಂದ ಅದು ಅವ್ರಿಗೆ ಉಪಯೋಗಿಸಾಗಿಲ್ಲ. ಸಿಕ್ಕವ್ರಿಗೆ ಅಮಂಗಲ ಅಂತ ಕರೆಯೋದಿಲ್ಲ, ಬಿಡಿಸ್ಕೊಳ್ಳೋಕ್ಕಾಗದೇ ಇದ್ದವ್ರು ಅಮಂಗಲ ಅಂತ ಕರೀತಾರೆ. ಅಲ್ಲ ಸ್ವಾಮಿ, ಅಮಂಗಲಕ್ಕೆ ಸ್ವಾಮಿ. ಆದ್ದರಿಂದ ದುಃಖ ತೆಗಿಬಲ್ಲ, ದುಃಖ ಕೊಡಬಲ್ಲ. ಅದಕ್ಕೆ ಕೃಷ್ಣ ಹೇಳ್ಬೇಕಾದ್ರೆ ದುಃಖ ಪಡ್ತಾರೆ ಅಲ್ಲ, ನಾನು ದುಃಖ ಕೊಡ್ತೇನೆ ಅಂತ ಹೇಳ್ತಾನೆ. ಏನಂತ? ತಾನಹಂ ದ್ವಿಷದ ಕ್ರೂರ ಸಂಸಾರೇಶು ನರಾಧಮಾನ್ ಕ್ಷಿಪಾಂಬ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು ಆಸುರೀಂ ಯೋನಿ ಮಾಪನ್ನಾಹ ಮೂಢಾ ಜನ್ಮನಿ ಮಾಮಪ್ರಾಪ್ಯೈವ ಕೌಂತೇಯ ತಥೋ ಯಾಂತಿ ಅಧಮಾಂ ಗತಿ. ನೀವು ಮಾತು ಅರ್ಥ ಮಾಡಿಕೊಂಡ್ರೆ ನಾನು ಹೇಗೆ ಹೊಡಿತೇನೆ ನೋಡು ಅಂತ ಹೇಳ್ತಾ. ಆ ಶಕ್ತಿ ಯಾರನ್ನೂ ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆಲ್ಲ ಯಾರಾಗ ಅರೆಸ್ಟ್ ಮಾಡ್ತೀರಿ ಏನಂತಾರೆ? ನೀನೇ ಅರೆಸ್ಟ್ ಮಾಡೋಕ್ಕೆ ಅಂತ ಕೇಳ್ತಾರೆ. ಅರೆಸ್ಟ್ ಮಾಡೋ ಅಥಾರಿಟಿ ನಾವಲ್ಲ. ತಪ್ಪು ಮಾಡಿ ನೋಡಿದರೂ ಕೂಡ ನಾವು ಹಿಡ್ಕೊಳ್ಳೋ ಅಥಾರಿಟಿ ನಮಗಿಲ್ಲ. ಹೋಗಿ ಬಿದ್ದಾರಿಗೆ ನೀನು ಯಾಕೆ ಹೋಗ್ಬೇಕಾಯ್ತು ಬೀಳಕ್ತಿದ್ದೀನಿ ಪಾಯಿಂಟ್ ಆದವನ ಅಂತ ಕೇಳ್ತಾರೆ. ಆ ದೃಷ್ಟಿಯಲ್ಲಿ ಅಮಂಗಲ ಶಬ್ದ ವಾಚ್ಯತ್ವ ಬರೀ ಯಾರಿಗೆ? ಅದಕ್ಕೆ ರಾಜನಿಗೆ ಬಂತು. ಆದರೆ ಇಲ್ಲಿ ದೇವರಿಗೆ ಅಂಥದ್ದು ಇಲ್ಲೇ ಇಲ್ಲ. ಇದು ಎಂಥದ್ದಿದು? ತದ್ಗತತ್ವ ರೂಪವಾದ ಅರ್ಥ ಅವ್ರಿಗೆ ಬರುತ್ತೆ. ದೇವರು ಸ್ವಾತಂತ್ರ್ಯ ಸಮಸ್ಯೆ ಬರಲೇ ಇಲ್ಲ. ಅಮಂಗಲತ್ವ ಅಪ್ರಿಯತ್ವಾತ್ವ ಶಬ್ದಸ್ಯ ಸ್ಯಾತ್ ಪ್ರಯೋಗ ನಿವರ್ತನಂ ಗುಣಾಸ್ತು ತಾದೃಶ ಯತ್ರ ಪ್ರಯುಜ್ಯಂತೆ ಅಖಿಲಾಪಿ. ಆದ್ದರಿಂದ ಅಪ್ರಿಯತ್ವಾತ್ವ ಶಬ್ದಸ್ಯ ಸ್ಯಾತ್ ಪ್ರಯೋಗ ನಿವರ್ತನಂ. ಇಲ್ಲದೆ ಹೋಗಿದ್ದರೆ ಶಬ್ದ ಉಪಯೋಗಿಸಲೇಬೇಕಾಗ್ತಿರಲಿಲ್ಲ. ಉಪಯೋಗಿಸ್ತಾರೆ ಯಾರಲ್ಲಿ? ಇವರಲ್ಲಿ, ಇನ್ನೊಬ್ಬರಲ್ಲಿ ಉಪಯೋಗಿಸ್ತಾರೆ. ಸೋತಿದ್ದೊಬ್ಬ ಬೈಯೋನೊಬ್ಬನ್ನು. ಇದು ಅರ್ಥ ಮಾಡಿಕೊಂಡ್ರೆ ಏನಾಯ್ತು ಅಲ್ಲಿಗೆ? ಹೇಳ್ತಾರೆ ಟೀಮ್ ಸೋತು ಬಿಟ್ರೆ ಸೆಲೆಕ್ಟರ್ಸ್ ಬೈತಾರೆ. ಸರಿಯಾಗಿ ಸೆಲೆಕ್ಟ್ ಮಾಡಿಲ್ಲ, ಸೋತರು. ಇವ್ರು ಎಲ್ಲಿ ಸುಮ್ಮನೆ ಕೂತವ್ರು ಒಂದು ಕಡೆ ಅಷ್ಟೇ. ಸೆಲೆಕ್ಟ್ ಮಾಡೋ ಜವಾಬ್ದಾರಿ ಹೊತ್ಕೊಂಡಾಗ, ಸರಿಯಾಗಿ ಆರಿಸ್ದೇ ಹೋದಾಗ ಆತಕ್ಕೆ ಇವರು ಜವಾಬ್ದಾರಿ ಹೊರಲೇಬೇಕು. ಗುಣಾಸ್ತು ತಾದೃಶ ಯತ್ರ ಪ್ರಯುಜ್ಯಂತೆ ಅಖಿಲಾಪಿ. ಈ ರೀತಿ ಪ್ರತಿಯೊಂದು ಗುಣವನ್ನು ಕೂಡ ಹಾಗೆ ಹೇಳ್ತಾರೆ. ಒಳ್ಳೆ ಶಬ್ದ ಬಂತು. ಅದು ಇರೋದು ದೇವರಿಗೆ, ಸ್ವಾಮಿತ್ವನೂ ದೇವರಿಗೆ. ಇದು ಬಂದಾಗ ಅನುಭವ ಇಲ್ಲ, ಸ್ವಾಮಿತ್ವ ಇದೆ. ಅರ್ಥ ಆಯ್ತಾ? ಸ್ವಾಮಿತ್ವ ಅವತ್ತಿಗಿದೆ. ಒಂದು ಕಾರಣ ಹೇಳ್ತಾರೆ. ಡಾಕ್ಟ್ರೇನು ರೋಗಿ ಆಗಿಲ್ಲ, ಎಂದೂ ರೋಗಿ ಆಗಿಲ್ಲ ಅವನು. ಅದು ರೋಗದ ತಿಳುವಳಿಕೆ ಅವನಿಗಿದೆ. ಅವನು ಕೇಳ್ತಾರೆ. ಇವನು ಅನುಭವಿಸೋರಿಗೆ ರೋಗ ಬಂದಿದೆ, ದುಃಖ ಇದೆ, ಏನು ಅರ್ಥ ಆಗ್ತಾ ಇಲ್ಲ ಅವನಿಗೆ.
ಅರ್ಥ ಆಯ್ತಾ ಈಗ? ಸೊ ಜ್ಞಾನಿ ಯಾರೀಗ? ಅನುಭವಿಸೋನಾಗಲಿಲ್ಲ, ತಿಳಿದು ಅರ್ಥ ಮಾಡ್ಕೊಂಡು ಔಷಧಿ ಕೊಡೋಕೆ ಅವನು ಜ್ಞಾನಿ ಆಗ್ತಾನೆ. ಅಪ್ರಿಯತ್ವಾತ್ವ ಶಬ್ದಸ್ಯ ಸ್ಯಾತ್ ಪ್ರಯೋಗ ನಿವರ್ತನ. ಪ್ರಯೋಗ ನಿಲ್ಲಿಸ್ಬೇಕಾಗಿತ್ತು, ನಿಲ್ಲಿಸಿಲ್ಲ. ಗುಣಾಸ್ತು ತಾದೃಶ ಯತ್ರ ಪ್ರಯುಜ್ಯಂತೆ ಶಿಲಾಪಿ. ಗುಣಗಳು ಮಾತ್ರ ಇರಲೂ ಬೇಕು, ಸ್ವಾಮಿತ್ವನೂ ಇರಬೇಕು. ಇವತ್ತು ಉದಾಹರಣೆ ನಮಗೆ ಗೆಲುವು ಬಂತು ಅಂತ ತಿಳ್ಕೊಬೇಡ. ನಾವು ಅದು ತಕ್ಷಣ ಏನು ಮಾಡ್ತೇವೆ? ಯಾರಿಗೆ ಅಟ್ರಿಬ್ಯೂಟ್ ಮಾಡ್ತಾರೆ ಇಮಿಡಿಯೇಟ್ಲಿ? ದಾಸೋಹಂ ಕೋಸಲಿ ಅಂದರೆ ರಾಮನ ದಾಸನಾಗಿದ್ದಕ್ಕೆ ನನಗೆ ಕ್ರೆಡಿಟ್, ಇಲ್ಲೋದ್ರೆ ಇಲ್ಲ, ನಾನು ಬರಲಿಕ್ಕೆ ಆಗ್ತಿದ್ದಿಲ್ಲ ಫಸ್ಟ್ ಇಲ್ಲಿಗೆ. ಆದ್ದರಿಂದ ಎಲ್ಲಿ ಬಂತದ್ದು ಕ್ರೆಡಿಟ್ ಅವ್ರಿಗೆ ಹೋಯ್ತು. ಆಗ ಸುಲಭವಾಗಿ ಅರ್ಥ ಆಗುತ್ತೆ. ಪೂಜ್ಯೇಶ್ವೇವ ವಿಶೇಷೇಣ ಸ್ವಾತಂತ್ರ್ಯ ಮುಖ್ಯ ಕಾರಣ. ಎಲ್ಲೆಲ್ಲಿ ಪೂಜ್ಯರಿಗೆ ಭಾರಿ ಅನುಗ್ರಹ ಅಂತ ನಾವು ಹೇಳ್ತೇವೆ, ಅನುಗ್ರಹ ಕಾರಣ ಏನು ಅಂತ ಕೇಳಿದರೆ ಸ್ವಾಮಿತ್ವ ಅವರಿಗಿದೆ. ಅವ್ರಿಗೆ ಕೊಡೋದಿಲ್ಲ, ಅದು ಏನೂ ಮಾಡೋಕ್ಕೂ ಬರ್ತಿರಲಿಲ್ಲ, ಅದರಿಂದ ಮುಗಿದೋಯ್ತು. ಅಥೋ ದೋಷಾತಿ ದೂರತ್ವ ಸಂಶಯಸ್ಯಾಪಿ ಅಸಂಭವ. ಅಥೋ ದೋಷಾತಿ, ದೇವರಿಗೆ ದೋಷ ಅಂತೂ ಇಲ್ಲ, ಅತಿ ದೂರ ದೋಷಕ್ಕೆ. ಸಂಶಯಸ್ಯ ಅಸಂಭವ, ಸಂಶಯರಿರ್ಬೋದು ಕೊನೆ ಪಕ್ಷ. ಈಗ ಕೃಷ್ಣ ದುಃಖ ಪಡ್ತಾನೆ ಅಂತ ತಿಳ್ಕೊಂಬ, ರಾಮದೇವರು ದುಃಖ ಪಡ್ತಾನೆ. ಆದರೆ ದುಃಖ ಯಾತಕ್ಕೆ ನಾಟಕ ಅಂತ ಕರಿತೀವಿ ನಾವು? ಬಿಡಿಸೋಳಕ್ಕೆ ಬರುತ್ತೆ, ಆದರೂ ಬಿಡಿಸ್ಕೋತಾ ಇಲ್ಲ ಅಂದರೆ ಲೋಕ ಶಿಕ್ಷಣ ಮಾಡ್ತಿದ್ದಾನೆ ಅಂತ ಅರ್ಥ. ಎಷ್ಟೋ ಸರ್ತೆ ವಿಲನ್ ಪಾರ್ಟನ್ನ ಇವನು ಮಾಡಿಬಿಟ್ಟಿರ್ತಾನೆ, ಮ್ಯಾನೇಜರ್ ಮಾಡಿಬಿಡ್ತಾನೆ ವಿಲನ್ ಪಾರ್ಟ್ನ. ನಾಟಕಗಳಲ್ಲೆಲ್ಲ ಬೆಸ್ಟ್ ವಿಲನ್ನು ನೋಡೋದಕ್ಕೆ ಅನಿಸುತ್ತೆ ಇವನೇ ಗ್ರಾಚಾರ. ಸುಮ್ಮನೆ ಒಳ್ಳೆ ಸುಖ ಅಂತ ಮಾಡಿ ಒಳ್ಳೆ ಪಾಠ ಮಾಡೋದಾಗಿರುತ್ತೆ, ಇಲ್ಲ ಮಾಡ್ತಾರೆ. ಎಷ್ಟು ಭಿಕ್ಷಕರು ಪಾಠ ಒಂದೇ ಸೀನ್ ಬಂದು ಹೋಗ್ತಾರೆ ಭಿಕ್ಷೆ ಬೇಡಕ್ಕೋಸ್ಕರ. ನೋಡೋದಕ್ಕೆ ಏನು ಅನಿಸುತ್ತೆ? ಒಳ್ಳೆ ಚೆನ್ನಾಗಿ ನಾಟಕ ಮಾಡ್ತಾರೆ, ಎಷ್ಟು ಶ್ರೀಮಂತ ನಾಟಕ ಹೇಗೆ ಮಾಡ್ತಾನೆ ಗೊತ್ತಾ ಅಂತ ಹೇಳ್ತಾರೆ. ಲೋಕದಲ್ಲೇ ನಾಟಕ ಮಾಡೋದು ಕಂಡಿಲ್ಲ. ನಾಟಕ ಶಬ್ದಕ್ಕೆ ಅರ್ಥನೇ ಅದು. ನಾಟಕ ಸಿನಿಮಾ ಬಂದಿದ್ದೆಲ್ಲ ಸತ್ಯವಾದ ವಿಷಯ ಹೇಳೋದಕ್ಕಲ್ಲ, ಅಭಿನಯ ಅಷ್ಟೇ ಅದು. ದೇವರಂತ ಆ್ಯಕ್ಟರ್ ಯಾರೂ ಇಲ್ಲ. ಬೆಸ್ಟ್ ಆ್ಯಕ್ಟರ್ ಪ್ರೈಸ್ ಕೊಡೋ ದೇವರಿಗೆ ಹೊರತು ಬೇರೆ ಯಾರಿಗೂ ಅಲ್ಲ. ಯಾಕೆ? ಸ್ವಾತಂತ್ರ್ಯ ಇದೆ. ಉಳಿದವ್ರು ಮಾಡಿದರೂ ಕೂಡ ಹೇಳಿದಾಗ ಮಾಡ್ತಾರೋ. ದೇವ್ರು ಹೇಗೆ ಮಾಡ್ತಾರೆ? ಡೈರೆಕ್ಟರ್ ಎಲ್ಲ ತಾನೆ ಆಲ್ ಇನ್ ಒನ್. ಗುಣಾಸ್ತು ತಾದೃಶ. ಎಷ್ಟೋ ಸರ್ತೆ ಬೆಸ್ಟ್ ಆ್ಯಕ್ಟರ್ ಪ್ರೈಸ್ ಬಂದವ್ರು ಹೇಳ್ತಾರೆ, ಒಳ್ಳೆ ಡೈರೆಕ್ಟರ್ನ ಥ್ಯಾಂಕ್ಸ್ ಹೇಳ್ಬೇಕು, ಅದರಿಂದ ಬಂತು ಅಂತ ಹೇಳ್ತಾರೆ. ದೇವ್ರು ಯಾರಿಗೂ ಹೇಳ್ಬೇಕಾಗಿಲ್ಲ, ಅದಕ್ಕೆ ತಾನೇ ಎಲ್ಲ ಆಗಿರೋದರಿಂದ. ಪೂಜ್ಯೇಶ್ವೇವ ವಿಶೇಷೇಣ ಸ್ವಾತಂತ್ರ್ಯ ಮುಖ್ಯ. ಎಷ್ಟೋ ಸರ್ತಿ ಏನಾಗುತ್ತೆ, ಕೆಲವು ಅನುಭವ ಇಲ್ದವ್ರು ಯಾಕೆ ಮಾಡ್ಲಿಕ್ಕೆ ಬರೋದಿಲ್ಲ. ಅನುಭವ ಇಲ್ದವ್ರು ಯಾಕೆ ಮಾಡಿ, ದೇವರಿಗೆ ದುಃಖ ಅನುಭವನೇ ಇಲ್ಲ, ಆದರೆ ದುಃಖಿಗಳಿಗಿಂತ ಜಾಸ್ತಿ ಯಾಕೆ ಮಾಡ್ತಾರೆ? ಯಾಕೆ? ಸ್ವಾತಂತ್ರ್ಯ ಇರೋದ್ರಿಂದ. ಸ್ವಾತಂತ್ರ್ಯದಿಂದ ಮಾಡ್ತಾನೆ ಹೊರತು ಏನಲ್ಲ, ದುಃಖಿಯಾಗಿ ಅನುಭವಿಸಿ ಅಲ್ಲ. ಹೇಗೆ ಅನುಭವಿಸ್ತಾರೆ ಅಂತ ತೋರ್ಸೋಕ್ಕೋಸ್ಕರ ಆ ರೀತಿ ಮಾಡ್ತಾನೆ. ಪಾತ್ರದಲ್ಲಿ ಪ್ರವೇಶ ಮಾಡ್ತಾರಂತಾರದು ಹಾಗೆ. ದೇವರು ಏನೇ ಮಾಡಿದರೂ ಅದು ಸರ್ವೋತ್ತಮತ್ವೇನ ಸ್ವಾತಂತ್ರ್ಯದಿಂದ ಹೊರತು ಬೇರೆ ಲಿಮಿಟೇಷನ್ ಇಲ್ಲ. ಪೂಜ್ಯೇಶ್ವೇವ ವಿಶೇಷೇಣ ಸ್ವಾತಂತ್ರ್ಯ ಮುಖ್ಯ ಕಾರಣ. ಸ್ವಾತಂತ್ರ್ಯ ಇದ್ದವ್ರಿಗೆ ಪೂಜ್ಯತೆ ಬಂದ್ಬಿಡುತ್ತೆ ಅಷ್ಟೇ. ದೇವರು ಅತ್ಯಂತ ಪೂಜ್ಯ. ಯಾತಕ್ಕೆ ಅಂದರೆ ಎಲ್ಲದರಲ್ಲೂ ಸ್ವತಂತ್ರ, ಒಂದರಲ್ಲ ಪ್ರತಿಯೊಂದರಲ್ಲೂ ಸ್ವತಂತ್ರ, ಅದು ಪೂಜ್ಯತ್ವ ಬಂತು. ಅಥೋ ದೋಷಾತಿ ದೂರತ್ವ ಸಂಶಯಸ್ಯಾಪಿ ಅಸಂಭವಾತ್. ದೋಷಾಣಾಂ ವಿಷ್ಣುಗತ್ವಸ್ಯ ಪ್ರಾಜ್ಞಬುದ್ಧಿ ವ್ಯಪೇಕ್ಷೆಯ. ಅದಕ್ಕೆ ದೋಷಗಳನ್ನೇ ವಿಷ್ಣುವನ್ನು ಫಲ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಪ್ರಾಜ್ಞರಿಗೆ ಸಾಧ್ಯವಾಗ್ತಕ್ಕಂಥ ವಿಚಾರ, ಎಲ್ಲರಿಗೂ ಸಾಧ್ಯ ಆಗೋ ವಿಚಾರ ಅಲ್ಲ. ಆದ್ದರಿಂದ ಅದನ್ನೆಲ್ಲ ತಿಳ್ಕೊಂಡಿರ್ಬೇಕು. ಸ್ವಾತಂತ್ರ್ಯಾರ್ಥಂ ಅಭಿಪ್ರೇತ್ಯ ದೋಷ ಶಬ್ದ ಅಷ್ಟೇ ವಿಷ್ಣು. ಈ ಅರ್ಥ ಇಟ್ಕೊಂಡೆ ದೋಷವಾಚಕ ಶಬ್ದಗಳನ್ನು ಕೂಡ ವಿಷ್ಣು ಪರ ಅಂತ ಹೇಳಕ್ಕೆ ಬರುತ್ತೆ, ಯಾವ ಸಮಸ್ಯೆನೂ ಇಲ್ಲ ಅಂತ ಹೇಳಿದೆ. ವಾಸುದೇವ ಶ್ರುತಿಶ್ಚಾಹ ನೈವ ವಿಷ್ಣುವು ಅಮಂಗಲ. ವಾಸುದೇವ ಶ್ರುತಿ ಅಂತ ಶ್ರುತಿ ಇದೆ, ಅದು ಹೇಳ್ತಾ ಇದೆ ವಿಷ್ಣುವಿನ ಅಮಂಗಲ ಚಿಂತನೆ ಮಾಡಲಿಕ್ಕೆ ಹೋಗಬೇಡಿ. ದೇವರ ಹೆಸರು ಏನಂತಿದೆ? ಮಂಗಲಂ ಭಗವಾನ್ ವಿಷ್ಣು, ಮಂಗಲಂ ಮಧುಸೂದನ, ಮಂಗಲಂ ದೇವಕಿ ಪುತ್ರೋ, ಮಂಗಲಂ ಗರುಡಧ್ವಜ. ಇಷ್ಟೇ. ಆದರೆ ಅಮಂಗಲದ ಹೆಸರೇ ಅಲ್ಲಿಲ್ಲ. ಅವನ ಹೆಸರು ಹೇಳಿದರೂ ಮಂಗಲ ಆಗಬೇಕಾದ್ರೆ ಅವನಷ್ಟೇ ಎಷ್ಟು ಮಂಗಲ ಇರಬೇಕು. ಮಂಗಲ ಮಂಗಲೇ ಅನ್ಯತ್ರ ತಥೋ ನಾ ಅಮಂಗಲಂ ವದೆ. ಮಂಗಲ ಅಮಂಗಲ ಎಲ್ಲರೂ ದೇವರು ಅಧೀನವಾಗಿದ್ದರಿಂದಾಗೇ ಅಮಂಗಲವನ್ನು ಹೊಂದಿದ್ದಾನೇ ಬಾರ್ತವರೆ ದೇವರು ಮಾಡಬಾರ್ದು. ಅಮಂಗಲದ ಸ್ವಾಮಿ ಅಂತ ಮಾಡಬೇಕೇ ಹೊರತು ಅಮಂಗಲವನ್ನು ಹೊಂದಿರುವವನು ಅಂತ ಮಾಡಿಕೊಡೋದು. ಸ್ವಾತಂತ್ರ್ಯಾಪೇಕ್ಷೆಯ ವಿಷ್ಣು ದೋಷೋ ನಾಮ ಎಲ್ಲೈತೆ ನ ಅಮಂಗಲೋಕ್ತಿತಃ. ಅಮಂಗಲ ಹೊಂದಿದ್ದಾನೆಂಬ ಕಾರಣಕ್ಕೆ ಹೇಳಿದ್ದೇನೆ. ಬಹುಭುಕ್ತಂ ಯಥಾ ದೋಷೋ ಋಷಿಶೈವ ಹರವು ಕ್ವಚಿತ್. ಬಹುಭುಕ್ತ ಭಾರಿ ತಿಂತಾನೆ, ಆಸ್ಪತ್ರೆಗೆ ಹೋಗ್ತಾನೆ, ತಿಂತಾನೆ ಆಸ್ಪತ್ರೆ, ದೊಡ್ಡ ಯೋಜನೆ. ಜೀರ್ಣ ಮಾಡಿಕೊಂಡ್ರೆ ಇಲ್ಲ, ಅಷ್ಟ ಸೂಟ ಮಾಡ್ತಾರೆ, ಅದು ಪ್ರಶಂಸೆ. ಜೀರ್ಣ ಮಾಡಿಕೊಂಡ್ರೆ ಪ್ರಶಂಸೆ, ಇಲ್ಲದವ್ರೆ ಆಶಪೂರ್ಕ ತಿಂತಾನೆ ದೀರ್ಘಗೋಳು. ಒಂದಿಷ್ಟಿಂದ 4 ವಾರ ಪೇಷಂಟ್ ಅವು. ಅದಕ್ಕೆ ಅಂತ ಆಶಪೂರ್ಕ ಅಂತ ಇವನು ಆಸೆ ಅಂತ ಕರೆಯೋದಿಲ್ಲ. ತಿನ್ಲಕ್ಕೆ ಬರೋನು ಏನಂತ ಕರೆಯೋದಿಲ್ಲ, ಆಸೆ ಕೆಪಾಸಿಟಿ ಅದು.
ಒಳ್ಳೆ ಜೀರ್ಣಶಕ್ತಿ ಭಾಳ ಜೋರಾಗಿದೆ ಅಂತ ಹೇಳ್ತಾರೆ ಹೊರತು ಬೈಯೋದಿಲ್ಲ. ಏವಂ ದುಃಖ್ಯಾದಿ ಶಬ್ದ ಇಷ್ಟು ನೋಟ್ ಓದಿಬಿಟ್ರೆ ಸಾಕು. ಇಡೀ ಬಿಡೋದೆಲ್ಲ ಎಕ್ಸಾಂಪಲ್ಸ್ ಅವೆಲ್ಲ ಕೊಡೋದಲ್ಲೇನು ಇಲಿಸ್ಟ್ರೇಷನ್ಸೇ ಹೊರತು ಥಿಯರಿ ಇಷ್ಟು. ಈ ಥಿಯರಿ ಅಲ್ಲಿ ಹೇಳಿಲ್ಲ, ಬ್ರಹ್ಮಸ್ಥರಲ್ಲಿ ಭಾಷೆಯಲ್ಲಿ ಹೇಳಿಲ್ಲ, ಡೈರೆಕ್ಟ್ ಅರ್ಥ ಹೇಳ್ತಾ ಹೋಗ್ಬಿಡ್ತಾ. ಅದೆಲ್ಲ ಬೇಕು ಅಂತ ಕೇಳ್ಕೊಂಡಿದ್ದಕ್ಕೆ ಹೇಳಿದರು. ತಿರುಕೋಪಂಡಿತಾಚಾರ್ಯರ ನಿಜವಾದ ಕಲ್ಪನೆ ಎಲ್ಲಿ ಅರ್ಥ ಆಗುತ್ತೆ, ನಮಗೆ ಕಷ್ಟ ಆಗುತ್ತೆ ಅಲ್ಲೇ ಕೇಳಿದ್ರು ಅದು ಬರ್ಕೊಟ್ರು ಆಚಾರ್ಯ. ನೈವ ದೋಷಾಹರವು ತದ್ವತ್ ತದ್ಬುದ್ಧಿ ಇತ್ಯೋಕ್ತ್ಯ ದೋಷಕಾರಿಣ ಮುಂದೆ ಹೇಳ್ತಾರೆ. ಆದ್ದರಿಂದ ದೇವರ ದೋಷವನ್ನು ತಿಳಿಯೋದಕ್ಕೆ ಎಂದೂ ಕೂಡ ಹೋಗಬೇಡಿ. ನೈವ ದೋಷಾಹರವು ತದ್ಗಬುದ್ಧ್ಯೋಕ್ತ್ಯ ದೋಷಕಾರಿಣ. ದೇವರಲ್ಲಿ ಆ ದುಃಖ ಇದೆ ಅಂತಕ್ಕಂಥ ಅನುಸಂಧಾನದಲ್ಲಿ ಮಾತ್ರ ಅರ್ಥ ಮಾಡಬಹುದೇ ಹೊರತು ದೋಷಿ ಶಬ್ದವನ್ನು ದೇವರಿಗೆ ಹೇಳಬಹುದು, ಆದರೆ ದೋಷವನ್ನು ಹೇಳಬಾರ್ದು. ದೋಷವಾಚಕ ಶಬ್ದ ಹೇಳಬಹುದು, ದೋಷಿಯನ್ನು ಅರ್ಥದಲ್ಲಿ ಹೇಳಬಾರದು. ಏವಂ ದುಃಖ್ಯಾದಿ ಶಬ್ದಾಶ್ಚ ಸ್ವಾತಂತ್ರ್ಯಾಪೇಕ್ಷೆಯ ಉದಿತಾ ನೈವ ದೋಷಾಹರವು ತದ್ವತ್ ತದ್ಗಬುದ್ಧ್ಯೋಕ್ತ್ಯ ದೋಷಕಾರಿಣ ತಸ್ಮಾತ್ ತೇ ದೋಷ ಶಬ್ದಾಶ್ಚ ತತ್ರೈವ ಗುಣವಾಚಕ. ಆದ್ದರಿಂದ ದೋಷ ಶಬ್ದಗಳು ದೋಷಾರ್ಥ ಹೇಳಲೇ ಇಲ್ಲ, ಸ್ವಾತಂತ್ರ್ಯ ಹೇಳ್ತಾ ಇದೆ, ಗುಣನೇ ಹೇಳಿಬಿಡ್ತಾ ಹೊರತು ಏನು ಹೇಳಲಿಲ್ಲ, ಅದು ದೋಷ ಹೇಳಲೇ ಇಲ್ಲ. ತಾತ ಮೋತ್ ಇವತ್ತು ನಮಗೀಗ ಅರ್ಥ ಆಗುತ್ತೆ. ನಮ್ಮಲ್ಲಿ ಯಾವುದೇ ಏನೇ ಗುಣ ಇರಲಿ ಬೇರೆಯವರಲ್ಲಿ, ಮಹಾಲಕ್ಷ್ಮಿಯಲ್ಲೂ ಕೂಡ ಶ್ರೀರತ್ಕಟಾಕ್ಷ ಬಲವ ತ್ಯಜಿತಂ ನಮ ಎಲ್ಲ ಇದೆ. ಎಷ್ಟು ಶಕ್ತಿ ಇದೆ ಅವರಿಗೆ, ವಿಶ್ವಸ್ಥಿತಿ ಪ್ರಳಯ ಸರ್ಗ ಮಹಾಭೂತಿ ವೃತ್ತಿ ಪ್ರಕಾಶ ನಿಯಮ ಆವೃತ್ತಿ ಬಂಧ ಮೋಕ್ಷ. ಹಬ್ಬ ಏನು ದೇವರೇ ಆಗಿಬಿಟ್ರಲ್ಲ ಅಂತ ಕೇಳಿದರೆ ಆ ಒಂದು ಪದ ಸೇರಿಸಿದೆ. ಬರೋದು ಎಲ್ಲಿಂದ ಬರುತ್ತದು? ಯದಪಾಂಗಲೇಶ. ದೇವರು ನೋಡಿದರೆ ಮಾತ್ರ, ಅವನಿಗಿಲ್ದ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಪದ ಸೇರಿಸ್ಬಿಟ್ರೆ ಮಹಾಲಕ್ಷ್ಮಿ ಪ್ರತಿಷ್ಠಳ ಹಾಕಿ ತಿಳ್ಕೊಬೇಕಾದ್ರೆ ನಾವು ಮಾಡಿದ್ವಿ, ಈ ಕೆಲಸ ನಾವೇ ಮಾಡಿದ್ದು ಅಂತ ಹೇಳಿದರೆ ದಡ್ತನದ ಪರಮಾವಧಿ ಆಗತ್ತೆ ಹೇಳ್ಕೊಡು. ಅದಕ್ಕೆ ಇವ್ರು ಹೇಳ್ಬೇಕು, ಯಾರಂಥವ್ರು ಹೇಳ್ಬಿಡ್ತಾರೆ. ನಾವೇನು ಹೇಳೋಕ್ಕೆ ಟೀಕಾರೇ ಹೇಳಿದ್ರೆ ನಾವೇನು ಹೇಳಬೇಕಾಗಿತ್ತು. ಆಯ್ತು, ಅವ್ರು ದೊಡ್ಡದವ್ರು ಹೇಳಿದ ಮೇಲೆ ಏನು ಹೇಳ್ಬೇಕು ನಾವಾಗ? ಅನುಸಂಧಾನ ಮಾಡಬೇಕೇ ಹೊರತು ಪ್ರತ್ಯೇಕ ಹೇಳೋಕ್ಕೆ ಕಾರಣನೇ ಇಲ್ಲ. ತನ್ಮಾತ್ರೆ ಜಾತಮೋತಂ ಹರೌ ಯಸ್ಮಾತ್ ಜ್ಯೋತಿ ಶಃ ಪ್ರಾಣರೂಪತಃ ಅಂದಿಟ್ಕೊಂಡು ಮುಂದೆ ಏನು ಮಾಡ್ತಾರೆ, ಈಗ ಪ್ರತಿಯೊಂದು ಶಬ್ದನೂ ಬಿಡಿಸ್ತವ್ರು. ಇದು ಮಕ್ಕಳ ಎಕ್ಸಾಂಪಲ್ಸ್ ಇವಿಷ್ಟು ಕೂಡ. ಯಾವ ಎಕ್ಸಾಂಪಲ್ ಅಂತ ಪ್ರಶ್ನೆ ಬಂದರೆ ಒಂದು ವಾಕ್ಯ ಇದೆ, ಜಾತಮೋತಂ ಹರವು ತಸ್ಮಾತ್ ಜ್ಯೋತಿ ಶಃ ಪ್ರಾಣರೂಪತಃ. ಜ್ಯೋತಿಷ್ ಅಂತ ಜ್ಯೋತಿರುಪಕ್ರಮ ಸೂತ್ರ ಇದೆ. ಜ್ಯೋತಿಯನ್ನು ಶಬ್ದ ವಿಷ್ಣು ಪರ ಮಾಡಬೇಕು. ನಾವೀಗ ಮಾಡಕ್ಕೆ ಬರುತ್ತಾ ಅಂತ ಕೇಳಿದ್ರೆ ಬರುತ್ತೆ. ನೋಡೋದಕ್ಕೆ ಏನು ಅನಿಸುತ್ತೆ? ಜ್ಯೋತಿ ಅನ್ನೋದು ವಿಷ್ಣು ಅಧೀನ, ಗೊತ್ತಾಯ್ತಾ? ಆದರೆ ಆದ್ದರಿಂದಲೇ ಜ್ಯೋತಿಷ್ ಶಬ್ದ, ಜ್ಯೋತಿ ಎಲ್ಲೆಲ್ಲೇ ಇರ್ಬೋದು ನಮಗೀಗ. ಅದಕ್ಕೆ ಅಲ್ಲಿ ಅವರನ್ನು ಹೇಳಕ್ಕೆ ಹೋಗಲೇ ಇಲ್ಲ. ಯಥಾದಿತ್ಯಗತಂ ತೇಜೋ ಜಗದ್ಭಾಸ ಅಲ್ಟಿಮೇಟ್. ಅದು ನಮಗೆ ಕಾಣೋ ಅತಿ ಹೆಚ್ಚು ಜ್ಯೋತಿ ಇರೋದೆಲ್ಲಿ? ಉಳಿದು ಕೇಳಿರ್ತೇವೆ, ಕಂಡಿಲ್ಲ ನಾವು ಅದನ್ನು. ಅನಂತ ಸೂರ್ಯಪ್ರಕಾಶ ನೋಡಿದ್ದೀವಾ? ಈ ಸೂರ್ಯ ನೋಡ್ಲಿಕ್ಕೆ ಆಗ ಅನಂತ ಸೂರ್ಯಪ್ರಕಾಶ ಏನು ನೋಡ್ತಾನೆ? ಸಾಧ್ಯ ಇಲ್ಲ. ಕೇಳಿದ್ದಾನಲ್ಲ, ಬಟ್ ಇದನ್ನು ಕಂಡಿದ್ದಾನೆ, ಗೊತ್ತಾಯ್ತಾ? ಅಂತ ಅಶ್ವಮೇಧ ಕೃತಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ. ಆ ಸೂರ್ಯನ ತೇಜಸ್ಸು ಕೂಡ ಯಾರದಲ್ಲ, ಪರಮಾತ್ಮ ಅಧೀನ. ಅದರಿಂದ ಈಗ ಮುಖ್ಯ ಜ್ಯೋತಿ ಯಾರಾದ್ರೆ ಈಗ? ಅದಕ್ಕೆ ಆದಿತ್ಯಾನಾಮಹಂ ವಿಷ್ಣು ವಿಭೂತಿ ರೂಪ. ಆದಿತ್ಯಾನಾಮಹಂ ವಿಷ್ಣು. ಇನ್ನೊಂದು ಯಾವುದು ಅಥವಾ ಹೇಳಬೇಕಾದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಆದಿತ್ಯ ಎಷ್ಟೊತ್ತು ಬರುತ್ತೆ? ಆದಿತ್ಯ ಶಬ್ದ ಯೋಚನೆ ಮಾಡಿ. ಶಂಭುರಾದಿತ್ಯ ಸ್ವಯಂಭೂ ಶಂಭು ಆದಿತ್ಯ. ದೇವರಿಗೆ ಆದಿತ್ಯ ಅಂತ ಯಾತಕ್ಕೆ ಕರೆದ್ರು ಅಂದರೆ, ಇಷ್ಟು ಬೆಳಕಿರೋ ಸೂರ್ಯನಿಗೆ ಆದಿತ್ಯ ಅಂತ ಕರೆಯೋದಂದರೆ ದೇವರಿಗೆ ಅಂತ ಆದಿತ್ಯ ಅಂತ ಕರಿಬೇಕಾಗಿ. ನೀವು ಕೋಟ್ಯಾಧೀಶನ ನೀವು ಶ್ರೀಮಂತ ಅಂತ ಕರೆದ್ರೆ ಶತಕೋಟಿ ಇರೋನ್ನ ಮಹಾಶ್ರೀಮಂತ ಅನ್ಬೇಕೇ ಹೊರತು ಆ ಶಬ್ದ ಹೇಳೋದಕ್ಕೆ ಬರೋದು. ಶಬ್ದಕ್ಕೆ ಇವನಿಗೆ ವಾಚಕ ಅಲ್ಲ, ಕೆಳಗಿನವನಿಗೆ ವಾಚಕವಾದರೆ ಕಡಿಮೆ ಆಯಿತು, ಗೊತ್ತಾಯ್ತಾ? ಇವನಿಗೆ ವಾಚಕವಾದಾಗ ಪೂರ್ತಿ ಹೇಳೋಕ್ಕಾಗ್ತಾ ಇಲ್ಲ. ಆ ದೃಷ್ಟಿಯಲ್ಲಿ ಸಮಸ್ಯೆ ಇಲ್ಲ. ಈ ತಾರತಮ್ಯ ಅರ್ಥ ಆಗುತ್ತೆ. ಒಂದೇ ಪದನ ನಾವು ಇದೆಲ್ಲ ಇದು ಲೈಟು, ಇದರ ಎಲ್ಲ ಲೈಟ್ಗಳೇ. ಅದು ಯಾವಾಗಾಯ್ತು ದೊಡ್ಡ ಲೈಟು ಬೆಳಕು ಜಾಸ್ತಿ ಇದೆ ಅದು ಉಪಯೋಗಿಸ್ತೇವೆ, ತಾರತಮ್ಯ ಹೇಳ್ತೇವೆ ಇಲ್ಲೋ? ತಾರತಮ್ಯ ತೆಗೆದುಬಿಟ್ರೆ ಏನಾಗುತ್ತೆ? ಈಗ ಎಲ್ಲ ಜೀರೋ ಕ್ಯಾಂಡಲ್ ತಂದು ಬರ್ಬೇಕಂತಿದ್ರು. ತಾರತಮ್ಯ ಒಪ್ಕೊಂಡಿದ್ದಾರೋ? ತಾರತಮ್ಯ ಒಪ್ಕೊಂಡ್ರೆ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಈ ಪ್ರೋಟೋಕಾಲ್ ಕಾನ್ಸೆಪ್ಟ್ ಎಲ್ಲಿಂದ ಬಂತು? ತಾರತಮ್ಯ ಇಲ್ಲದವ್ರಿಗೆ ಪ್ರೋಟೋಕಾಲಿಗೆ ಅರ್ಥನೇ ಇರ್ತಿರಲಿ. ನಿತ್ಯ ಅದು ಬೈಯೋದು ಮಧ್ವಾಚಾರ್ಯ ಹೇಳಿದರು ಅಂತೇಳಿ ಫಾಲೋ ಮಾಡ್ತಿರೋದು ಅದನ್ನೇ. ಅದು ಇವ್ರು ಮಾಡ್ತಾರೋ ತಪ್ಪು ಮಾಡ್ತಿದ್ದಾರೆ. ಆ್ಯಕ್ಚುಲಿ ಆಚಾರ್ಯ ಹೇಳಿದ್ದೇನು ಅಂದರೆ ತಾರತಮ್ಯ ಮಾಡಿ ಅಂತ ಹೇಳಲಿಲ್ಲ, ತಾರತಮ್ಯ ಇರೋದನ್ನ ತಿಳ್ಕೊಂಡು ಡ್ಯೂ ಪ್ಲೇಸ್ ಕೊಡಿ ಅಷ್ಟು. ಬೇರೆ ಡ್ಯೂ ಪ್ಲೇಸ್ ಕೊಡಿ. ಇವತ್ತು ಅಟೆಂಡರ್ ಪಕ್ಕದ ಕೊಡೋದು ಬರ್ತಾನೆ ಅವನು, ಓಡೋಗ್ಬಿಡ್ತಾನೆ. ಆಮೇಲೆ ಬುದ್ಧಿ ಇದೆ, ನಮಗೆ ಬುದ್ಧಿ ಇದೆ ಅಂತ ಕೇಳ್ತಾನೆ. ಅಂತ ಅರ್ಥ ಮಾಡೋರಿಗೂ ಬುದ್ಧಿ ಇರೋದಿಲ್ಲ ಅಂತ ಅರ್ಥ. ಜಾತಂ ಓತಂ ಜಾ ಊತಿ ಜ್ಯೋತಿಷ ಅಷ್ಟು ಬರ್ಬೇಕೀಗ.
ಅಷ್ಟಕ್ಕೆ ಅರ್ಥ ಹೇಳ್ತಾರೆ. ಜಾತಂ ಗೋತಂ ಜಾಯತು ಓತ ಬಂತು. ಯಸ್ಮಾತ್ ಜ್ಯೋತಿ ಸಹ ಪ್ರಾಣರೂಪತಃ, ಪ್ರಾಣರೂಪನಾಗಿ ಪರಮಾತ್ಮ ಜ್ಯೋತಿಯ ಒಳಗಿರೋದ್ರಿಂದ ದೇವರು ಆ ಶಬ್ದದಿಂದ ವಚನಾಗಿದ್ದಾನೆ. ಆಯೇಜೇತಶ್ಚ ಆಯೇಜೇತೋ ವಸಂತಶ್ಚ ವಸಂತತಃ. ಗೊತ್ತಾಯ್ತಾ? ವಿಗತಾಚ್ಛಾದನತ್ವಾತ್ತು ಗಚ್ಚ ಭೂತಕ್ಷಯಂಕರ. ಇಷ್ಟು ಶಬ್ದಕ್ಕೂ ದೇವರ ಪರ. ಭುಂಕ್ಷ್ವ ಇತ್ಯುಕ್ತೋ ಹರಿ ಹುಂಚ ಹುತಮಸ್ಮಿನ್ ಜಗದ್ಯತಃ ಸ್ಫೋಟತ್ವಾತ್ ಫಡಿತಿ ಪ್ರೋಕ್ತಃ ಕಚ ಸ್ಫುಟತ್ವಾತ್ ಫಡಿತಿ ಪ್ರೋಕ್ತಃ ಕಚ ರಕ್ಷಣ ಇತ್ಯತಃ ಕವಚಂ ವರ್ತತೆ ತಸ್ಮಾತ್ ಷಡ್ಗುಣತ್ವೇನ ಸರ್ವದಾ ವಷಟ್ ತದ್ಗತತ್ವತಸ್ತೇಷಾಂ ಓಷಡಿತ್ಯೇವ ಕಥ್ಯತೆ. ಯಾವ್ದು ಹೇಳಿದ ಉದಾಹರಣೆಗೆ ಗಾಯತ್ರಿ ಜಪ ಮಾಡ್ತಿದ್ದೀರಿ ನೀವೀಗ, ಗೊತ್ತಾಯ್ತಾ? ಶಿಖಾಯ ಸ್ವಾಹ ಹೇಳಿದ್ರೆ ಈಗ ಶಿಖಾಯ ಔಷಟ್ ಇವೆಲ್ಲ ಇವಕ್ಕೆಲ್ಲ ಏನು ಅರ್ಥ ಮಾಡ್ತೀರಿ ಅಂತ ಕೇಳಿದ, ಅದಕ್ಕೂ ಅದೇ ಅರ್ಥ ಮಾರಾಯ ಅಂತೇಳಿ. ಗೊತ್ತಾಯ್ತಾ? ಯಾವುದೇ ಪದ ಬಂದಿದ್ರು ಕೂಡ ಏನರ್ಥ ಅದಕ್ಕೆ? ಇಷ್ಟು ಪರ ಮಾಡಲೇಬೇಕು. ಅವನು ಮಾಡೋ ಪದ್ಧತಿ ನಿಮಗೆ ಗೊತ್ತಿದ್ರು ಪರವಾಗಿಲ್ಲ, ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಿದ್ರು ಸಾಕು. ಅಲ್ಲಿ ಪುಣ್ಯ ಬಂತು. ಅವನಿಗೆ ಹೇಗೆ ಮಾಡುತ್ತೆ ಅಂತ ಗೊತ್ತಿದ್ರೆ ಜಾಸ್ತಿ ಬಂತು. ಎಲ್ಲದನ್ನು ಹೇಗೆ ಬೇಕಾದ್ರೂ ಮಾಡ್ತಾನೆ. ಅದು ಭಾರಿ ಜ್ಞಾನಿಗಳು ಅಂತ ಹೆಸರು. ಅದು ಎರಡು ಭುಂಕ್ಷ್ವ ನೋಡು. ಭುಂಕ್ಷ್ವ ಇತ್ಯುಕ್ತ ಹರಿ ಹುಂ ಛ ಹುತಮಸ್ಮಿನ್. ಭುಂಕ್ಷ್ವ ಅದು ದೇವರನ್ನ ಹೇಳೋ ಪದಗಳೇ. ಸ್ಫುಟತ್ವ ಫಟ್ ಅಸ್ತ್ರಾಯ ಫಟ್ ಅಂತೇಳಿ. ಆ ಫಟ್ ಅಂಬದು ಯಾರನ್ನು ಹೇಳುತ್ತೆ? ದೇವರನ್ನೇ ಹೇಳ್ತಾ ಇದೆ. ಅದು ಫಟ್ ಅಂತಲೇ ಹೇಳುತ್ತೆ. ಕಚ ಆಮೇಲೆ ಕವರಕ್ಷಣೆ ಎಂತ ಕವಚಾಯ ಹುಂ ಅಂತೆ. ಕವಚಾಯ ಹುಂ ಅಂದರೆ ಕವಚಕ್ಕೆ ಹುಂ ಕಾರಣ ಇದು ಅಂತ ಕೇಳಿದ್ರೆ, ಕವಚ ದೇವರ ಹೆಸರು. ಹೇಗೆ ಬಂತು? ಕವರಕ್ಷಣೆ ಅಂತ ಧಾತು, ರಕ್ಷಕ ಅಂತ ಅರ್ಥ. ಈ ಕವಚಕ್ಕೆ ಯಾಕೆ ನಾವು ಕವಚ ಅಂತ ಕರೀತಾರೆ? ರಕ್ಷಣೆ ಮಾಡುತ್ತದೆ. ಕವಚ ಹಾಕೊಂಡ್ಬಿಟ್ರೆ ಸೇಫ್ ನಾವು. ಆ ರೀತಿ ದೇವರು ನಂಬಿದ ಪ್ರಹ್ಲಾದನ ಯಾವ ಕವಚನೂ ಇಲ್ಲ. ಹೊಡೆಯೋರು ಕವಚ ಕೊಟ್ಟು ಹೊಡಿತಾರಾ? ಹೊಡಿತಾ ಸಿನಿಮಾ ನಾಟಕದಲ್ಲಿ ಪೊಲೀಸ್ ಜೈಲಿನಲ್ಲಿ ಕವಚ ಹಾಕುವ ಎಲ್ಲ ಕೂಡ ಅವ್ರು ಹೊಡೆಯೋಕ್ಕೆ ಶುರು ಮಾಡ್ತಾರ. ಅಷ್ಟು ಬಿಚ್ಚಿ ಹೊಡಿತಾರೆ ಫಸ್ಟ್. ಆದರೆ ದೇವರು ಏನಿದ್ದಾನೆ? ದೇವರು ಕವಚ, ಅವನೇ ರಕ್ಷಣೆ. ಪ್ರಹ್ಲಾದನಿಗೆ ಏನು ಎಲ್ಲ ಹೊರಗಡೆ ಏನೇನಿಲ್ಲ, ದೇವರ ಸ್ಮರಣೆನೇ ರಕ್ಷಣೆ ಆಯಿತು. ಅದಕ್ಕೆ ನಾರಾಯಣ ಕವಚ ಬಂದಿಲ್ಲ. ನಾರಾಯಣ ಕವಚ, ಮಧ್ವ ಕವಚ, ಎಲ್ಲ ದೇವತೆಗಳ ಕವಚಗಳು ಹೇಳ್ತಾರೆ. ದುರ್ಗಾ ಕವಚ ಇತ್ಯಾದಿ ಹೇಳ್ತಾ ಅವ್ರು ಹೇಳಿ ಮಂತ್ರ ಹೇಳಿದ್ರೆ ಸಾಕು. ಎಂಥದ್ದು ಡಿವೈನ್ ಪ್ರೊಟೆಕ್ಷನ್. ಡಿವೈನ್ ಅದು ಕಣ್ಣಿಗೆ ಕಾಣೋದೇ ಇಲ್ಲ. ಡಿವೈನ್ ಪ್ರೊಟೆಕ್ಷನ್ ಎಷ್ಟೋ ಅನುಕೂಲ ಇದೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕವಚ ಶಬ್ದಕ್ಕೆ ನಾವು ಜಡ ಪದಾರ್ಥ ಅರ್ಥ ಮಾಡಬಾರ್ದು. ಯಾವುದಕ್ಕೆ ಅರ್ಥ ಮಾಡಬೇಕು? ನಿಜವಾದ ರಕ್ಷಕ ಕೊಟ್ಟವನು ಅಷ್ಟೇ. ಅದು ದೇವರ ಒಳಗಿದ್ದು ರಕ್ಷಣೆ ಮಾಡೋನು ಮತ್ತೆ ದೇವರೇನೆ. ಈ ಕವಚಕ್ಕೆ ರಕ್ಷಣೆ ಕೊಡೋ ಶಕ್ತಿ ಕೊಟ್ಟಿದ್ದಾರೆ, ತನ್ನಿಂತ ಮಾಡಿಸ್ತಾ ಇದ್ದಾರಲ್ಲ. ಇದು ದೇವರ ಹಿರಿಮೆ. ಆದ್ದರಿಂದ ಭುಂಕ್ಷ್ವ ಹುಂ, ಹುಂಕಾರ ಮಾಡೋದು ಹುಂ. ಆಮೇಲೆ ಪ್ರತಿಯೊಂದು ಪದಗಳು ವಸಂತ, ವಸಂತೆ ವಸಂತೆ ಜ್ಯೋತಿಷ ಯಜೇತ ಒಂದು ವಾಕ್ಯ. ಪ್ರತಿ ವಸಂತ ಋತುವಿನಲ್ಲಿ ಜ್ಯೋತಿಷ್ಠವ ಯಜ್ಞವನ್ನು ಮಾಡಬೇಕು ಅಂತ ಹೇಳಿಬಿಡತ್ತೆ. ಇದು ವಿಷ್ಣು ಪರ ಮಾಡ್ತೀರಿ? ಅದನ್ನು ಮಾಡ್ತೀವಿ. ವಸಂತ ಅಂದರೂ ವಿಷ್ಣುವೇ, ವಸಂತ ಜ್ಯೋತಿಷ ಅಂದರೂ ವಿಷ್ಣುವೇ. ಜ್ಯೋತಿಷ ಬಂತಾರೆ, ಶ ಅಂದರೆ ಪ್ರಾಣರೂಪತಃ. ಗೊತ್ತಾಯ್ತಾ? ಪ್ರತಿಯೊಂದು ವಿಷ್ಣುವನ್ನೇ ಹೇಳ್ತಾ ಇದೆ. ವಸಂತೆ ದೇವ್ರಿಗೆ ವಸಂತ ಅಂತ ಯಾಕೆ ಹೆಸರು? ವಸಂತ್ ಎಲ್ಲ ಕಡೆ ವಾಸ ಮಾಡ್ತಾರೆ. ಅದನ್ನು ದೇವ್ರಿಗೆ ಏನಂತ ಹೆಸರು? ವಸಂತ ಅಂತ ಹೆಸರು. ವಾಸುದೇವ ಶಬ್ದ ಹೇಳ್ತೀವಲ್ಲ ಹಾಗೆ. ಅಲ್ಲಿ ಹೇಳ್ತಾರೆ ನೋಡಿ, ವಸಂತಿಶ್ಚ ವಸಂತತಃ ವಿಗತಾಚ್ಛಾದನತ್ವಾತ್ತು ಗಚ್ಚ. ಗೊತ್ತ ಮೇಲೆ ಭೂತ ಕ್ಷಯಂಕರ ಎಲ್ಲ ಅರ್ಥ ಮಾಡಕ್ಕೆ ಬರೋದ್ರಿಂದ ಪುಂಕ್ಷ್ವ ಹರಿಹಿ ಹುಂಚ ಹುತಮ್ಮಸ್ಮಿನ್ ಜಗದ್ಯತಃ ಸ್ಫುಟತ್ವಾತ್ ಫಟಿತಿ ಪ್ರೋಕ್ತಃ ಕವರಕ್ಷಣೆ ಇತ್ಯತಃ ಕವಚಂ ವರ್ತತೆ ತಸ್ಮಾತ್ ಷಡ್ಗುಣತ್ವೇನ ಸರ್ವತಃ. ಷಡ್ಗುಣಗಳು ಚಿಂತನೆ ಆಯ್ತು. ಅದಕ್ಕೆ ನಾವು ಅಂಗನ್ಯಾಸ ಕರನ್ಯಾಸ ಮಾಡ್ತೀವಲ್ಲ, ಅಂಗನ್ಯಾಸ ಕರನ್ಯಾಸದಲ್ಲಿರೋ ಪ್ರತಿ ಪದವು ಯಾರನ್ನು ಹೇಳ್ತಾ ಇದೆ? ರೀತಿ ಹೇಳ್ತಾ ಇರ್ತಾರೆ. ಮುಖ್ಯ ಮಂತ್ರ ಹೇಳೋದಕ್ಕೆ ಅವನು ಎಲಿಜಿಬಿಲಿಟಿ ಪಡ್ಕೊಳ್ತಾ ಹೋಗ್ತಾನೆ. ವಷಟ್ ಇದೆ, ಅದು ಹಾಗೆ. ವಷಟ್ ಎಲ್ಲಿದೆ? ವಷಟ್ಕಾರ ವಿಶ್ವಂ ವಿಷ್ಣುರ್ ವಷಟ್ಕಾರ. ವಷಟ್ ಅಂದರೆ ವಿಷ್ಣು. ಯಾಕೆ? ಅರ್ಥ ಬರೆದಿದ್ದಾರೆ ಇಲ್ಲೇ ವಿಷ್ಣು ಸಹಸ್ರ ಭಾಷ್ಯ ಇದೆ. ಏನು ವಷಟ್ ಅಂದರೆ? ವರ್ತತೆ ಷಡ್ಗುಣೈ ಸಹ, 6 ಗುಣಗಳಿಂದ ಕೂಡಿ ಯಾವಾಗಲೂ ಇರ್ತಾನೆ. ಯಾವ ಗುಣಗಳು? ಐಶ್ವರ್ಯಸ ಸಮಗ್ರಸ್ಯ ವೀರ್ಯ ಸ. ಅದಕ್ಕೆ ಭಗವಾನ್ ಅಂತ ಪರಮಾತ್ಮ ವಷಟ್. ಆ ವಷಟ್ಕಾರ, ವಷಟ್ಕಾರ. ವಷಟ್ ಅಂತ ಯಾರಿಗೆ ಹೇಳ್ತೀವಿ ನಾವೀಗ? ದೇವ್ರಿಗೆ ಹೇಳ್ತೀವಿ. ಅದು ವಷಟ್ಕಾರ. ವಷಟ್ ಅಂತ ಕರೆಯಲ್ಲಿ ಪಡ್ತಾನೆ. ವಸಂತ ವಷಟ್ ಅಂತ ವ್ಯವಹರಿಸಲ್ಪಡ್ತಾನೆ. ಉಳಿದವರಿಗೆ ವಷಟ್ ಇಲ್ಲ. ಯಾಕೆ? ಆ ಗುಣಗಳಿಲ್ಲವು. ಅದು ಗುಣ 2 ರೀತಿ. 6 ಇದೆ, ಸ್ವಲ್ಪ ಇದೆ. 6 ಇದೆ, ಪರ್ಫೆಕ್ಟ್ ಆಗಿದೆ. ಅದು ವಷಟ್. ಆತ ವಷಟ್ಕಾರ.
ವಿಷ್ಣು ಸಹಸ್ರನಾಮಕ್ಕೆ ಅರ್ಥ ಇದೆ. ಬರೀ ಅರ್ಥ ಬಿಡಿಸಿ ಅರ್ಥ ಹೇಳಿದ್ದಾರೆ. ಮತ್ತೆ ವಷಟ್ ತದ್ಗತತ್ವಶೇಷಾಂ ಔಷಡಿತ್ತೇವ ಕಥ್ಯತೆ. ಅದೆಲ್ಲೋ ಇಲ್ಲ, ಅವನೊಳಗೆ ಇದೆ. ಆದ್ದರಿಂದಾಗಿಯೇ ಔಷಟ್, ವಷಟ್ ಅಂತಲೂ ಕರೀತಾರೆ, ಔಷಟ್ ಅಂತಲೂ ಕರೀತಾರೆ. ಶಿಖಾಯೈ ಔಷಟ್, ಆದ್ದರಿಂದ ಅದನ್ನು ಕರೀತಾರೆ. ಇವೆಲ್ಲ ಎಂಥ ಪದಗಳು ಅಂತ ಕೇಳಿದರೆ, ವಿಷ್ಣುವನ್ನು ಹೇಳುತ್ತೆ ಅಂತ ಅನಿಸ್ಲಿಕ್ಕೆ ವಿಷ್ಣುವಿಗೆ ಸ್ವಾಹ ಅಂತ ಹೇಳಕ್ಕೆ ಕೊಟ್ಟಾಗ ವಿಷ್ಣು ಹೇಳುತ್ತೆ, ಸ್ವಾಹ ಶಬ್ದನೂ ವಿಷ್ಣುವನ್ನು ಹೇಳುತ್ತೆ. ಅದು ಹೇಳ್ತಾರೆ ಗೊತ್ತಾ, ಇಲ್ಲೇ ಇದೆ. ಸ್ವೀಯಂ ಸ್ವೀಕರುತೆ ಯಸ್ಮಾತ್ ಸ್ವಾಹೇತ್ಯುಕ್ತೋ ಜನಾರ್ದನ. ದೇವರನ್ನ ಸ್ವಾಹ, ನಮ್ಮಲ್ಲಿ ಸ್ವಾಹ ಅಂದ್ರೆ ಏನು? ಸ್ವಾಹ ಮಾಡಿದ್ರೆ ಏನರ್ಥ? ತಿದ್ದಾಕ್ಬಿಟ್ಟ. ದುಡ್ಡು ಕೊಟ್ಟು ಬ್ಯಾಕಿಗೆ ಹಾಕೋರು ತಾನೇ ಸ್ವಾಹ ಮಾಡಿಬಿಟ್ಟ, ಹುಡ್ಡಿಗೆ ಹಾಕೋತ ಕೊಟ್ಟರೆ ತಾನೇ ಸ್ವಾಹ ಮಾಡಿಬಿಟ್ಟ. ದೇವ್ರು ಹಾಗಲ್ಲ. ಸ್ವಾಹ ಅಂದ್ರೆ ಏನು? ಉಳಿದವರೆಲ್ಲ ಕಂಡವ್ರು, ನಾವೆಲ್ಲ ನಮ್ಮ ವಸ್ತು ಅಲ್ಲ ಅದು. ತೇನ ದತ್ತೇನ ಮುಂಜೀತ. ದೇವ್ರು ಕೊಟ್ಟು ಊಟಕ್ಕೆ ಕೂರ್ತೀವಿ, ನಮ್ದೇನದು ಎಲ್ಲ ಅವ್ರು ಮಾಡಿದ್ದು ಇಂತೇವೆ ಅಷ್ಟೇ, ಅವ್ರು ನಮ್ದಲ್ಲ ಅದು. ಏನೂ ಒಯ್ದಿಲ್ಲ, ಅಷ್ಟೆಲ್ಲ ಬರೀ ಕೈಲಿ ಹೋಗಿರೋದು ಎಲ್ಲ ಅದ್ರದ್ದು. ಅದಕ್ಕೇನೆ ದೇವರು ಎಂಥವನು ಅಂದರೆ ಸ್ವೀಯಂ ಸ್ವೀಕರುತ್ತೆ. ಸ್ವಾಹ ಇದೆ. ಸ್ವ ಅಂದರೆ ತಂದದು. ಅದಕ್ಕೆ ಸ್ವಾಹ ಅಂದರೆ ನಾವು ದೇವ ಅನುಸಂಧಾನ, ದೇವರೇ ನಿಂದೆ ನಿನಗೆ ಕೊಡ್ತೀವಿ ಹೊರತು ನಮ್ದಲ್ಲ ಇದು ಅಂತ ಭಾವನೆ ಇರಬೇಕು. ಅದು ಕೆಟ್ಟರ್ತಕ್ಕ ಕೃಷ್ಣಾರ್ಪಣ ಆಯಿತು ಅಂದರೆ ಹೋಯ್ತು ಅಂತ ಅರ್ಥ. ಇವತ್ತು ಕೃಷ್ಣಾರ್ಪಣ ಶಬ್ದಕ್ಕೆ ಅರ್ಥ ಏನೋ ಬಿಟ್ಟಿದ್ದು, ಬೆಳಗ್ಗೆ ಬಂದು ಒಂದು ಕೊನೆಗೆ ಹೋಯ್ತು, ಕೃಷ್ಣಾರ್ಪಣ ಆಗೋಯ್ತು. ಎಲ್ಲ ಬ್ಯಾಂಕ್ನಲ್ಲಿ ದುಡ್ಡು ಇಟ್ಟು ಕೃಷ್ಣಾರ್ಪಣ ಆಯಿತು ಮಾಡಿದ, ಸ್ವಾಹ ಮಾಡಿಬಿಟ್ಟ. ಒಳ್ಳೆ ಪದಗಳು ಕೆಟ್ಟ ಅರ್ಥ ಕೊಡ್ತಾ ಇದೆ. ಆ್ಯಕ್ಚುಲಿ ದೇವರಿಗೆ ಹೆಸರು ಬಂದಾಗ ದೇವರು ಇನ್ನೊಬ್ಬರು ತಂದೆ ತಾನು ತಗೋತಾರೆ. ಈಶಾವಾಸ್ಯ ವಿಧಂ ಸರ್ವಂ ಅಂದ ಮೇಲೆ ಯಾರ್ದದು? ಎಲ್ಲ ಅವ್ರದ್ದೇ. ನೋಡಿದ್ರೆ ಬಡಿಸ್ತಾ ಇರ್ತಾನೊಬ್ಬ ದೊಡ್ಡವರಿಗೆ, ನಮಗೇನಿಸುತ್ತೆ, ಎಷ್ಟು ದೊಡ್ಡವ್ರಿಗೆ ಗೊತ್ತಾ ಇವನು, ಅವ್ರಿಗೆ ಊಟ ಹಾಕ್ತಾನಲ್ಲ, ಏನು ಮಹಾನುಭಾವ ಇರಬೇಕು. ಅಲ್ಲ, ಅವರೇ ಮಾಡಿಸಿದೆ ವ್ಯವಸ್ಥೆ ಅದು. ಅವ್ನು ದುಡ್ಡು ಕೊಟ್ಟಿದ್ರೆ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ನೋಡೋರಿಗೆ ಇವನು ದೊಡ್ಡವ್ರ ಕಂಡ ಕಾಣಿಸ್ತಾನೆ. ಅರ್ಥ ಆಯ್ತಾ? ನೋಡೋರು ಇವನು ಕಂಡು ನಿಜವಾಗ್ಲೂ ಯಾರು ದೊಡ್ಡವರು? ಅವನೇ ವಸ್ತು. ಅವನಿಗೆ ಊಟ ಹಾಕ್ತಿರೋದೇ ಇವರು. ಆ್ಯಕ್ಚುಲಿ ಇವನು ಬಡಿಸ್ತಾ ಇದ್ದಾರೆ ಅಷ್ಟೇ. ಆತ ನೋಡೋದಕ್ಕೆ ಕಾಣದೆ ಒಂದು ವಸ್ತುಸ್ಥಿತಿನೇ ಹಾಗೆ. ತಥಾಚ ಸ್ವೀಕುರುತೆ ಯಸ್ಮಾತ್ ಸ್ವಾಹ ಇತ್ಯುಕ್ತೋ ಜನಾರ್ದನ. ನಮಂತಿ ಅಸ್ಮಿನ್ ಗುಣ ಯಸ್ಮಾತ್ ನಮ ಇತ್ತೇವ ಕಥ್ಯತೆ. ದೇವ್ರು ನಮಃ ಅನ್ನೋ ಪದ ಇದೆ. ದೇವ್ರಿಗೆ ನಮಸ್ಕಾರ ಅಂತ ದೇವ್ರಿಗೆ ಹೆಸರಿದೆ. ನಮಃ ದೇವ್ರ ಹೆಸರು. ಯಾತಕ್ಕೆ? ನಮಂತಿ ಅಸ್ಮಿನ್ ಗುಣ, ಎಲ್ಲ ಗುಣಗಳು ಬಾಗಿ ನಿಂತ್ಕೊಂಡಿವೆ, ಅವನ ಅಧೀನದಲ್ಲಿವೆ. ಅದಕ್ಕೆ ನಮಃ ಅಂತ ದೇವ್ರಿಗೆ ಹೆಸರಿದೆ. ಇಷ್ಟೆಲ್ಲ ಹೇಳಿದ ಮೇಲೆ ಇವೆಲ್ಲ ನೋಡೋದಕ್ಕೆ ಅನ್ಯತ್ರೈವ ಪ್ರಸಿದ್ಧ ಶಬ್ದಗಳು. ಅವನ್ನು ನೀಟಾಗಿ ಸಮನ್ವಯ ಮಾಡಿ ತೋರಿಸಿದ್ರು. ಇಷ್ಟಾದರೂ ತಮ್ಮ ವಾಕ್ಯ ಅಂತ ಹೇಳೋದಿಲ್ಲ, ಎಲ್ಲ ಬೇರೆ ಮತ್ತೆ ಹೇಳಿರೋದೇ ಇದೆಲ್ಲ ಕೂಡ. ಇತ್ಯಶೇಷ ಕ್ರಿಯಾನಾಮ ಶಬ್ದೈರೇಕೋ ಜನಾರ್ದನ ಉಚ್ಯತೆ ಮುಖ್ಯತೋ ತಸ್ಮಾತ್ ಎಲ್ಲೋಯ್ತು ಪದವರ್ಣ ಸ್ವರಾತ್ಮಭಿ. ಒಟ್ಟು ಕನ್ಕ್ಲೂಷನ್ ಇದಕ್ಕೆ. ಇತಿ ಅಶೇಷ ಕ್ರಿಯಾನಾಮ ಶಬ್ದೈ. ಅಶೇಷ ಅಂದರೆ ಎಲ್ಲ, ಕ್ರಿಯಾ ಅಂದರೆ ಕ್ರಿಯಾವಾಚಕ ಶಬ್ದಗಳು, ನಾಮ ಅಂದರೆ ನಾಮವಾಚಕ ಶಬ್ದಗಳು, ನಾಮಪದ ಕ್ರಿಯಾಪದಗಳು ಎಲ್ಲವೂ ಕೂಡ ಯಾರನ್ನು ಹೇಳ್ತಾ ಇವೆ? ಇವರನ್ನು ಒಬ್ಬರನ್ನೇ ಮುಖ್ಯವಾಗಿ ಹೇಳ್ತಾ ಇವೆ. ಅದಕ್ಕೆ ಅದು ಸಮನ್ವಯ ಮಾಡಿ ತೋರಿಸಿದ್ದು ಅದಕ್ಕೇನೆ. ಇವು ಕ್ರಿಯಾವಾಚಕ ಸ್ವಾಹ ಇತ್ಯಾದಿ ಪದಗಳೇನವು? ಸ್ವಾಹ ನಮಃ ಇತ್ಯ ಕ್ರಿಯಾವಾಚಕ. ಕ್ರಿಯಾವಾಚಕ ಶಬ್ದಗಳು ಕೂಡ ಮುಖ್ಯತಃ ವಿಷ್ಣುವಾಚಕವೇ ಆಗಿವೆ. ಉಚ್ಯತೆ ಮುಖ್ಯತೋ ತಸ್ಮಾತ್ ಪದ ವರ್ಣ ಸ್ವರಾತ್ಮ. ಪದವಾಗಲಿ ವಿಷ್ಣು ಪದ, ವರ್ಣವಾಗಲಿ ವಿಷ್ಣು ಪದ, ಆಮೇಲೆ ಸ್ವರ ಹೇಳಿದ್ರು ಅದು ವಿಷ್ಣು ಪದ. ಎಲ್ಲ ಸ್ವರಗಳು ಕೂಡ, ಎಲ್ಲ ಪದಗಳು ಕೂಡ, ಎಲ್ಲ ಕ್ರಿಯಾಪದ, ಎಲ್ಲ ನಾಮಪದ, ಎಲ್ಲ ಅವ್ಯಯಗಳು, ಗೊತ್ತಾಯ್ತಾ? ಎಲ್ಲ ಲಿಂಗದ ಪದಗಳು, ಸ್ತ್ರೀಲಿಂಗ ಪುಲ್ಲಿಂಗ ಯಾವ್ದಾರ ಆಗಿರಲಿ, ಗೊತ್ತಾಯ್ತಾ? ಹೊಗಳು ಪದ, ಬಯ್ಯೋ ಪದ, ಪ್ರತಿಯೊಂದು ಪದಗಳು ಯಾರನ್ನು ಹೇಳ್ತಾ ಇವೆ? ಮುಖ್ಯವಾಗಿ ಇದು ಸರ್ವಶಬ್ದ ಸಮನ್ವಯ ಅಂತ ಹಾಕಿ. ಇಂಥ ಸಮನ್ವಯ ಮಾಡಿ ದೇವರು ನಿಜವಾಗಲೂ ಕೂಡ ಭಾಷೆ, ಸುಮ್ಮನೆ ಭಾಷೆ ಓದಿಬಿಟ್ರೆ ಕೆಲವು ಶಬ್ದ ಸಮನ್ವಯ ಮಾಡಿದಾಗ ಆಯ್ತು ಅಷ್ಟೇ. ಅಲ್ಲ, ಎಲ್ಲ ಶಬ್ದ ಅಂತ ಹೇಳಿದ ಮೇಲೆ ತೋರಿಸ್ಬೇಕಾದ್ರೆ ಅದು ಅನುವ್ಯಾಖ್ಯ ಅಂದರೆ ಅದಕ್ಕೆ ಸ್ಪಷ್ಟತೆ ಬೇಕಾಗಿತ್ತಲ್ಲ, ಸ್ಪಷ್ಟತೆ ಕೇಳಿದ್ರು. ಅದನ್ನು ವ್ಯಕ್ತ ತರ್ಕತ ತಿಮ್ಕುರು. ಕವಚ ಅಂದರೆ ವಿಷ್ಣು ಅಂತ ಹೇಳಿದರೆ ಸರಿಯೇ, ಅದು ಹೇಗೆ ಅಂತ ತೋರಿಸ್ಬೇಕು ಅಂತ ಹೇಳಿ. ಕವರಕ್ಷಣೆ ಅವಾಗ ಅರ್ಥ ಇದೆ. ಕವ ಅನ್ನೋ ಧಾತು ಏನರ್ಥ ಇದೆ ಅಂದರೆ ಬೇಸಿಕ್ ಮೀನಿಂಗೇ ರಕ್ಷಣೆ ಅಂತಿರೋದು. ಕವಚಕ್ಕೆ ಹೆಸರು ಬಂದಿದ್ದು ರಕ್ಷಣೆ ಕೊಡೋದರಿಂದ. ನಿಜವಾಗ್ಲೂ ಕವಚ ಕೊಟ್ಟವನು ದೊಡ್ಡವನು, ಇವರು ದೊಡ್ಡವರಾದ್ರು. ಕವಚ ಕೊಟ್ಟು ವ್ಯವಸ್ಥೆ ಮಾಡಿ ಕಳಿಸಿದ್ದಾನೆ, ಅವ ಇವ್ರದ್ದು. ಅದು ಮುಖ್ಯ ಕವಚ ಯಾರನ್ನು ಹೇಳಬೇಕು? ಕವಚ ಅಂದರೆ ನಾರಾಯಣ ಅಂತಾನೆ ಅರ್ಥ. ಇದನ್ನು ಬಿಡಿಸಿ ತೋರಿಸಿದ್ರಲ್ಲ, ಅದೇ ಸ್ಪಷ್ಟತಾರ್ಥತಃ. ಸ್ವಯಂಕೃತಾಪಿ ತದ್ವ್ಯಾಖ್ಯಾ ಕ್ರಿಯತೆ ಸ್ಪಷ್ಟತಾರ್ಥ. ಅದಕ್ಕೆ ನಾಳೆ ದಿವಸ ಮುಂದೆಲ್ಲ ಎಷ್ಟೊಂದು ಹೇಳ್ತಾರಲ್ಲ ನೋಡಿ. ಅದೆಲ್ಲ ಇವೆಲ್ಲ ಮರಿಬಾರ್ದು, ನೆನ್ಪಿಟ್ಕೊಂಡ್ಬಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಅನುಸಂಧಾನ ಇದ್ದರೆ ಆಗ ಭಕ್ತಿ ಕಾನ್ಸ್ಟೆಂಟ್ ಆಗಿರುತ್ತೆ. ಅದು ಅರ್ಥ ತಕ್ಕಂಥ ಭಕ್ತಿ ಅಫೆಕ್ಟ್ ಆಗುತ್ತೆ.